ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನಮಗೆ ಕೊಟ್ಟಂತ ಸಂದರ್ಭಕ್ಕಾಗಿ ಸ್ತೋತ್ರ. ನಮಗೆ ಇನ್ನೂ ಒಂದು ದಿನವನ್ನು ಕೊಟ್ಟು, ಇನ್ನೂ ಒಂದು ವಾರವನ್ನು ಕೊಟ್ಟು, ನಾವು ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನೀವೇ ಹತೋಟಿಗೆ ತೆಗೆದುಕೊಳ್ಳಿರಿ, ಮಾರ್ಗ ನಡೆಸಿರಿ, ನೀವು ಮಾತನಾಡಿರಿ, ನಾವು ಕೇಳುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16 ಹಾಗೂ 17ನೇ ವಾಕ್ಯ ಹೇಳುತ್ತದೆ. ಇದು ದೇವರ ಬರೋಣದ ಕುರಿತಾಗಿ ಯೂಸ್ ಮಾಡುವಂತ ಒಂದು ವಾಕ್ಯ. ಈ ವಾಕ್ಯವನ್ನು ಸಾಮಾನ್ಯವಾಗಿ ಅಂತ್ಯ ಸಂಸ್ಕಾರದಲ್ಲಿ ಯೂಸ್ ಮಾಡುತ್ತಾರೆ. ಕ್ರಿಸ್ತನ್ ಬರುವಾಗ ಅವರು ಏನಾಗುತ್ತಾರೆ, ಜೀವಂತವಾಗಿ ಎದ್ದು ಬರುತ್ತಾರೆ ಎಂಬುದಾಗಿ ಆ ರೀತಿಯಾಗಿ ಕೂಡ ಹೇಳುತ್ತಾರೆ. ಕೆಲವು ಸಮಯದಲ್ಲಿ ಕ್ರಿಸ್ತನ ಬರೋಣದಲ್ಲಿ ದೇವ ಸಭೆ ಎತ್ತಲ್ಪಡುವುದು ಎಂಬುದಾಗಿ ಅದಕ್ಕೆ ಸಾದೃಶ್ಯವಾಗಿ ಕೂಡ ಹೇಳುತ್ತಾರೆ. ಆದರೆ ಇದರಲ್ಲಿ ಎರಡು ಮುಖ್ಯವಾದ ವಿಷಯದ ಕುರಿತಾಗಿ ಪೌಲನು ಮಾತನಾಡುತ್ತಾರೆ. 16ನೇ ವಾಕ್ಯದಲ್ಲಿ, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದುಳಿದಿರುವ ನಾವು. ಇಲ್ಲಿ ಎರಡು ಗುಂಪಿನ ಕುರಿತಾಗಿ ಪೌಲನು ಮಾತನಾಡುತ್ತಿದ್ದಾರೆ. ಅಂದರೆ ಇಲ್ಲಿ ಪೌಲನು ಮಾತನಾಡುವಾಗ ಜೀವದಿಂದುಳಿದಿರುವ ನಾವು ಎಂಬುದಾಗಿ ಹೇಳುತ್ತಾರೆ. ಆದರೆ ಇದೇ ಪೌಲನು ಇನ್ನೊಂದು ಕಡೆಯಲ್ಲಿ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿರಿ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹಾಗಾದರೆ ಎರಡು ವಿಷಯಗಳಲ್ಲೂ ಕೂಡ ಪೌಲನು ತನ್ನನ್ನು ಸಿದ್ಧ ಮಾಡಿಕೊಳ್ಳುತ್ತಿದ್ದಾರೆ. 1 ಥೆಸಲೋನಿಕ 4ನೇ ಅಧ್ಯಾಯ 16-17ನೇ ವಾಕ್ಯ ಹೇಳುತ್ತದೆ, ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಆನಂತರ ಜೀವದಿಂದುಳಿದಿರುವಂತ ನಾವು. ಅವರು ತಮ್ಮ ಕುರಿತಾಗಿ ಬರೆಯುತ್ತಾ ಇದ್ದಾರೆ. ಆದರೆ ಫಿಲಿಪಿಯರಿಗೆ ಬರೆಯುವಾಗ ಹೇಳುತ್ತಾರೆ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕೆಂಬುದೇ. ಹಾಗಾದ್ರೆ ಎರಡು ವಿಷಯಕ್ಕೂ ಪೌಲನು ರೆಡಿಯಾಗಿದ್ದಾರೆ. ಒಂದು ವೇಳೆ ನಾನು ಮರಣ ಹೊಂದಿದ್ರೆ, ಕ್ರಿಸ್ತನು ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರು, ಅದಕ್ಕೂ ನಾನು ಸಿದ್ಧನಾಗಿದ್ದೇನೆ. ಹಾಗಿಲ್ಲದೆ ನಾನು ಇರುವಾಗಲೇ ದೇವರ ಬರೋಣ ಸಂಭವಿಸಿತು ಅಂದರೆ, ಆನಂತರ ಜೀವದಿಂದುಳಿದಿರುವ ನಾವು ಅವರೊಂದಿಗೆ ಒಯ್ಯಲ್ಪಡುವೆವು. ಹಾಗಾದ್ರೆ ಎರಡು ವಿಷಯಕ್ಕೂ ರೆಡಿಯಾಗಿದ್ದಾರೆ. ಒಂದು ವೇಳೆ ದೇವರ ಬರೋಣ ತಡವಾದರೆ, ನಾವು ಹಾಗೆ ಹೇಳುತ್ತೇವಲ್ವಾ, ದೇವರ ಬರೋಣ ತಡವಾದರೆ ನಾನು ಮರಣ ಹೊಂದಿದೆ ಅಂದರೆ, ಆ ಮರಣದಲ್ಲಿ ಕೂಡ ಮತ್ತೆ ಕ್ರಿಸ್ತನು ಬರುವಾಗ ಒಂದು ಪುನರುತ್ಥಾನ ಸಂಭವಿಸುತ್ತದೆ. ಆ ಪುನರುತ್ಥಾನದಲ್ಲಿ ಪಾಲುಗಾರನಾಗುವುದಕ್ಕೂ ನಾನು ಯೋಗ್ಯನಾಗಿಯೇ ಮರಣ ಹೊಂದುತ್ತೇನೆ. ಅವರು ಹೇಳುತ್ತಾರೆ, ನಾನು ಸಾಯುವಾಗ ಹೇಗೆ ಸಾಯುತ್ತೇನೆ, ಆ ಪುನರುತ್ಥಾನದಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲನೆಯದಾಗಿ ಎದ್ದು ಬರುವರು, ಅದಕ್ಕೂ ಯೋಗ್ಯನಾಗಿಯೇ ಮರಣ ಹೊಂದುತ್ತೇನೆ. ಒಂದು ವೇಳೆ ಹಾಗಿಲ್ಲದೆ ದೇವರ ಬರೋಣ ಈಗ ಸಂಭವಿಸಿದ್ರು, ಜೀವದಿಂದಿರುವವರು ಒಯ್ಯಲ್ಪಡುವುದಕ್ಕೆ ಯಾವ ಅರ್ಹತೆ ಬೇಕೋ ಅದಕ್ಕೂ ಸಿದ್ಧನಾಗಿದ್ದೇನೆ. ಹಿ ವಾಸ್ ರೆಡಿ ಫಾರ್ ಎವ್ರಿಥಿಂಗ್. ಎರಡು ಕಾರ್ಯಗಳನ್ನು ಹೇಳುತ್ತಾರೆ. ಒಂದು, ಸತ್ತವರು ಎದ್ದು ಬರುವುದು, ಇನ್ನೊಂದು ಜೀವದಿಂದುಳಿದಿರುವಂತವರು ರೂಪಾಂತರಗೊಳ್ಳುವುದು. ಈ ಎರಡಕ್ಕೂ ಕೂಡ ಅವರು ಸಿದ್ಧರಾಗಿದ್ದೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇವತ್ತು ನಾವು ಎರಡಕ್ಕೂ ಕೂಡ ಸಿದ್ಧರಾಗಿಲ್ಲ. ಒಂದು, ಇವತ್ತು ಕ್ರಿಸ್ತನ ಬರೋಣ ಸಂಭವಿಸುವುದಾದರೆ ನಾವು ಎತ್ತಲ್ಪಡುವುದಕ್ಕೆ ಸಿದ್ಧರಾಗಿದ್ದೇವಾ ಎನ್ನುವಂಥದ್ದು ಮೊದಲನೇ ಪ್ರಶ್ನೆ. ಒಂದು ವೇಳೆ ದೇವರ ಬರೋಣ ತಡವಾಗಿ ಮರಣ ಸಂಭವಿಸಿತು ಅಂದ್ರೆ, ಮರಣ ಹೊಂದುವಾಗ ಯೋಗ್ಯರಾಗಿ ಮರಣ ಹೊಂದಬೇಕೆಂದು ಹೇಳುತ್ತಿದ್ದಾರೆ. ಹೇಗೆ ಹೇಳುತ್ತಾರೆ ಅಂದ್ರೆ, ನಾನು ಮರಣ ಹೊಂದುವಾಗ, ಆ ಕಾರ್ಯವನ್ನು ಅವರು ಹೇಳುವಾಗ, ನಾನು ಮರಣ ಹೊಂದುವಾಗ ಪುನರುತ್ಥಾನ ಹೊಂದುವುದಕ್ಕೆ ಯೋಗ್ಯನಾಗಿ ಇರುವುದಕ್ಕೆ, ಹೇಗಾದ್ರೂ ನಾನು ಮರಣದಿಂದ ಪುನರುತ್ಥಾನಗೊಳ್ಳುವುದಕ್ಕೆ ಯೋಗ್ಯನಾಗುವುದಕ್ಕೋಸ್ಕರ. ಹಾಗಂದ್ರೆ ಏನ್ ಹೇಳುತ್ತಾರೆ, ಒಂದು ವೇಳೆ, ಯಾಕಂದ್ರೆ ಮರಣ ಹೇಗೆ ಬರುತ್ತದೆ ಅಂತ ಗೊತ್ತಿಲ್ಲ, ಅಕಸ್ಮಾತ್ ಆಗಿ ಬರುತ್ತದೆ. ಅದು ಈ ಕಾಲಘಟ್ಟದಲ್ಲಿ ಹೇಳುವುದೇ ಬೇಡ, 40-45ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬರುತ್ತದೆ. ಅದಕ್ಕೆ ಏನ್ ಕಾರಣ ಎಂಬುದಾಗಿ ಗೊತ್ತಿಲ್ಲ. ಆದ್ರೆ ಅವರು ಹೇಳುತ್ತಾರೆ, ಮರಣ ಹೊಂದುವಾಗ ನಾನು ಹೇಗೆ ಮರಣ ಹೊಂದುತ್ತೇನೆ ಅಂದ್ರೆ, ಪುನಃ ಎದ್ದೇಳುವುದಕ್ಕೆ ಯೋಗ್ಯನಾಗಿ ಮರಣ ಹೊಂದುತ್ತೇನೆ. ಜೀವದಿಂದಿರುವಂತಹ ದಿನಗಳೆಲ್ಲ ನಾನು ಹೇಗೆ ಜೀವಿಸುತ್ತೇನೆ, ಮರಣ ಯಾವಾಗಲೇ ಸಂಭವಿಸಿದರೂ ಅದಕ್ಕೆ ಹೇಗೆ ಇರಬೇಕು ಆ ರೀತಿಯಾಗಿ ಜೀವಿಸುತ್ತಾ ಇದ್ದೇನೆ. ಯೋಚನೆ ಮಾಡಿ ನೋಡಿ. ನೀವೀಗ ಈ ರೀತಿ ಹೇಳಿದ್ರಿ ಅಂದ್ರೆ, ದಿಢೀರ್ ಎಂಬುದಾಗಿ ನೀವು ಯಾವುದೇ ಒಂದು ವಿಷಯವನ್ನು ನೋಡಿ ಒಂದು ಮುನ್ಸೂಚನೆಯನ್ನು ಕೊಡುತ್ತಾರೆ. ಈಗ ಎಲೆಕ್ಷನ್ ಬರಲಿದೆ ಅಂದ್ರೆ, ಎಲೆಕ್ಷನ್ಗೆ ಒಂದು ತಿಂಗಳಿಗಿಂತ ಮುಂಚೆ ನಮಗೇನು ಕೊಟ್ಟರು, ಒಂದು ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 23ನೇ ತಾರೀಕು ನಮಗೆ ಎಲೆಕ್ಷನ್ ಎಂಬುದಾಗಿ. ಅದಕ್ಕೆ ಪ್ರಿಪೇರ್ ಆಗುವುದಕ್ಕೆ ಅವರು ಟೈಮ್ ಕೊಡುತ್ತಾರೆ. ಫಾರ್ ಎಕ್ಸಾಂಪಲ್, ಟೈಮ್ ಟೇಬಲ್, ಪ್ರಿಪರೇಷನ್ಗೋಸ್ಕರವಾಗಿ ಟೈಮ್ ಟೇಬಲ್. ಯಾತಕ್ಕಾಗಿ ಟೈಮ್ ಟೇಬಲ್ ಕೊಡಲಾಗುತ್ತದೆ ಅಂದರೆ, ಪ್ರಿಪರೇಷನ್ಗೋಸ್ಕರವಾಗಿ. ಆದರೆ ಅವ್ರು ಹೇಳುತ್ತಾರೆ, ಪೌಲನು ಹೇಳುತ್ತಾರೆ, ದೇವರ ಬರೋಣದ ಕುರಿತಾಗಿರುವಂಥ ಅನೌನ್ಸ್ಮೆಂಟೇ ಇರೋದಿಲ್ಲ. ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ, ಒಂದು ನಿಮಿಷದಲ್ಲಿ ನಾವು ರೂಪಾಂತರಗೊಳ್ಳುತ್ತೇವೆ. ಯಾವಾಗ ಸಂಭವಿಸುತ್ತದೆ, ನೆನೆಸದ ಗಳಿಗೆಯಲ್ಲಿ. ಸೊ ಪ್ರೀ ಅನೌನ್ಸ್ಮೆಂಟ್ ಎಂಬುದಾಗಿ ಒಂದು ಇಲ್ಲವೇ ಇಲ್ಲ. ಯಾವಾಗ ಬೇಕಾದ್ರೂ ಸಂಭವಿಸಬಹುದು. ಅದು ಮರಣ ಬಂದರೂ ಸರಿ, ದೇವರ ಬರೋಣ ಬಂದರೂ ಸರಿ, ಯಾವುದೇ ನಿಮಿಷವಾದರೂ ನಾನು ಕ್ರಿಸ್ತನ ಬರುವಿಕೆ ಸಂಧಿಸಲು ರೆಡಿಯಾಗಿದ್ದೇನೆ. ಈ ಒಂದು ಪ್ರಿಪರೇಷನ್ ಅನ್ನೇ ನಾವು ಪೌಲನಲ್ಲಿ ಕಾಣಬಹುದು. ನೀವು, ನಾನು, ಅವರು ಹೇಳುತ್ತಾರೆ, ನಾನು ಕ್ರಿಸ್ತನ ಹಿಂಬಾಲಿಸುವ ಹಾಗೆ ನೀವು ನನ್ನನ್ನು ಹಿಂಬಾಲಿಸಿ ಅಂತ ಹೇಳುತ್ತಾರೆ. ನಾನು ಕ್ರಿಸ್ತನ ಸ್ವಾರೂಪ್ಯಕ್ಕೆ ಸ್ವಲ್ಪ ಕಡಿಮೆ ಮಾರ್ಪಟ್ಟಿದ್ದೇನೆ. ಅದೇ ರೀತಿಯಾಗಿ ನೀವು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಅವರು ಹೇಳುತ್ತಾರೆ.
ಪೌಲನ ಹಾಗೆ ಮಾರ್ಪಡಬೇಕು. ಪೌಲನು ಕ್ರಿಸ್ತನ ಹಾಗೆ ಇದ್ದಾರೆ. ನಾವು ಕ್ರಿಸ್ತನಾಗಿ ಮಾರ್ಪಡಬೇಕು ಅಂದ್ರೆ ಒಂದು ಪಾಯಿಂಟ್ ಹೇಳುತ್ತದೆ, ನಾವು ಮರಣ ಹೊಂದಿದರು ಪುನರುತ್ಥಾನ ಹೊಂದುವುದಕ್ಕೆ ಯೋಗ್ಯನಾಗಿ ಮರಣ ಹೊಂದುತ್ತಾ ಇದ್ದೇನೆ. ನಾನು ಸಿದ್ಧನಾಗಿದ್ದೇನೆ, ಯೋಗ್ಯನಾಗಿದ್ದೇನೆ. ಒಂದು ವೇಳೆ ಬರೋಣ ಈಗಲೇ ಸಂಭವಿಸಿ ನಾನು ಜೀವಂತವಾಗಿ ರೂಪಾಂತರಗೊಂಡರೂ ಅವರ ಬರೋಣದ ತನಕ ನಾನು ಸಿದ್ಧನಾಗಿದ್ದೇನೆ. ಯೋಚನೆ ಮಾಡಿ ನೋಡಿ, ಎಂತಹ ಒಂದು ಸ್ಪಿರಿಚುವಲ್ ಲೈಫ್. ಈ ರೀತಿಯಾದಂಥ ಆತ್ಮೀಕವಾದ ಸ್ಟ್ಯಾಂಡರ್ಡ್ ನಮ್ಮ ಲೈಫಲ್ಲಿ ಯಾವಾಗಲೂ ಇರಬೇಕೆಂಬುದಾಗಿ ಅವರು ಹೇಳುತ್ತಿದ್ದಾರೆ. ಈ ಸ್ಟ್ಯಾಂಡರ್ಡ್ ಏನೋ ನಮಗೆ ಸುಮ್ಮನೆ ಮೆಸೇಜ್ಗೋಸ್ಕರವಾಗಿ ಅಲ್ಲ, ಅದನ್ನು ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಅನ್ವಯಿಸಿಕೊಳ್ಳಬೇಕು. ಯಾಕಂದ್ರೆ ದೇವರ ಬರೋಣ ಯಾವಾಗ ಬೇಕಾದರೂ ಸಂಭವಿಸುತ್ತದೆ. ಯಾಕಂದ್ರೆ ನಾವು ಕಡೆಯ ಕಾಲದಲ್ಲಿ ಇದ್ದೇವೆ. ಎಲ್ಲಾ ಗುರುತುಗಳು ಕೂಡ ನಮ್ಮ ಕಣ್ಮುಂದೆ ನಡೆಯುತ್ತಾ ಇದೆ, ನಾವು ನೋಡುತ್ತಾ ಇದ್ದೇವೆ. ಹಾಗಾದ್ರೆ ಇದರ ನಡುವೆ ನಾನು ಹೋಗ್ಬೇಕು. ಒಂದು ವೇಳೆ ಯುದ್ಧಗಳು ಬಂದು ನಮಗೆ ಬರಬೇಕು ಎಂಬುದಾಗಿ ಹೇಳುತ್ತಿಲ್ಲ. ಉದಾಹರಣೆಗೆ ಈಗ ಇರಾನ್ ನಲ್ಲಿದ್ದಾರೆ, ಅಥವಾ ಈ ಯುದ್ಧಗಳು ನಡೆಯುವಂತ ದೇಶದಲ್ಲಿ ಇರುವಂತವರಿಗೆ ಮರಣ ಯಾವಾಗ ಬೇಕಾದರೂ ಸಂಭವಿಸಬಹುದು. ಮಲಗಿರುವಾಗಲೂ ಕೂಡ ಗುಂಡು ಹಾಕಿ ಹೋಗುತ್ತಾರೆ. ಆ ಮರಣ ಯಾವಾಗಲೇ ಸಂಭವಿಸಿದರೂ ಆ ಮರಣವನ್ನು ಅವ್ರು ಹೇಗೆ ಫೇಸ್ ಮಾಡಿದ್ರಂತೆ, ಪುನಃ ಕ್ರಿಸ್ತನು ಬರುವಾಗ ಪುನರುತ್ಥಾನಗೊಳ್ಳುವುದಕ್ಕೆ ಆ ಮರಣ ಹೊಂದಲು ಏನು ಯೋಗ್ಯತೆ ಬೇಕೋ ಆ ಅರ್ಹತೆಯೊಂದಿಗೆ ನಾನು ನಿಂತಿದ್ದೇನೆ. ಯಾವಾಗಲೇ ಸತ್ತರೂ ನಾನು ಪುನರುತ್ಥಾನಗೊಳ್ಳುವುದಕ್ಕೆ ಯೋಗ್ಯನಾಗಿ ಸಾಯುತ್ತೇನೆ. ಹಾಗಾದರೆ ಆ ಒಂದು ಆತ್ಮೀಕವಾದ ಸ್ಟ್ಯಾಂಡರ್ಡ್ ನಮ್ಮ ಲೈಫಲ್ಲಿ ಇದೆಯಾ? ನಾನು ಅಷ್ಟರ ಮಟ್ಟಿಗೆ ನನ್ನ ಆತ್ಮಿಕ ಜೀವಿತದಲ್ಲಿ ಸಿದ್ಧನಾಗಿದ್ದೇನಾ? ಇದು ಒಂದು ರೀತಿಯಲ್ಲಿ ಕ್ರಿಸ್ತನ ಬರುವಿಕೆಯನ್ನು ಸಂಧಿಸುವುದಕ್ಕೆ ರೆಡಿ, ಮರಣವನ್ನು ಸಂಧಿಸುವುದಕ್ಕೂ ರೆಡಿ, ದೇವರ ಬರಣಕ್ಕೂ ಸಂಧಿಸುವುದಕ್ಕೂ ರೆಡಿ. ಆ ರೀತಿಯಾಗಿ ರೆಡಿನೆಸ್ ಅಲ್ಲಿ ಇದ್ದಾರೆ. ಯಾವ ನಿಮಿಷ ಬೇಕಾದರೂ ನಾನು ಸಂಧಿಸುತ್ತೇನೆ ಎಂಬುದಾಗಿ. ಅದಕ್ಕೆ ಏನು ಮಾಡಬೇಕೆಂಬುದಾಗಿ ಕೂಡ ಅವರು ಹೇಳುತ್ತಾರೆ. ಅದನ್ನೇ ನಾವು ಕಲಿತುಕೊಳ್ಳಬೇಕು. ಅವರು ಸಿದ್ಧರಾಗಿದ್ದಾರೆ, ಓಕೆ. ಅವರು ಎರಡರಲ್ಲೂ ಅದೇ ಹೇಳುತ್ತಾರೆ, ನಾನು ಮರಣದಿಂದ ಪುನರುತ್ಥಾನ ಹೊಂದುವುದಕ್ಕೂ ಯೋಗ್ಯನಾಗಿದ್ದೇನೆ, ಆನಂತರ ಜೀವದಿಂದಿರುವಂತ ನಾವು ಒಯ್ಯಲ್ಪಡುವೆವು. ಆ ಎರಡಕ್ಕೂ ನಾನು ರೆಡಿಯಾಗಿದ್ದೇನೆ, ಅರ್ಹನಾಗಿದ್ದೇನೆ ಎಂದು ಹೇಳುತ್ತಾರೆ. ಹಾಗಾದರೆ ಅವರು ಹೇಗೆ ಪ್ರಿಪೇರ್ ಆಗಿ ಇದ್ದಾರೆ, ಇಷ್ಟರ ಮಟ್ಟಿಗೆ ಅವರು ಆತ್ಮೀಕ ಜೀವಿತದಲ್ಲಿ ಹೇಗೆ ಸಿದ್ಧರಾಗಿದ್ದಾರೆ ಎಂಬುದಾಗಿ ನೋಡುವುದಾದರೆ ಅದಕ್ಕೆ ಆ ಸ್ಥಳದಲ್ಲಿ ಅವರೊಂದು ಉತ್ತರವನ್ನು ಹೇಳುತ್ತಾರೆ. ಅದನ್ನೇ ನಾವು ಇವತ್ತು ಸಂದೇಶವಾಗಿ ನೋಡಲಿದ್ದೇವೆ. ಯಾತಕ್ಕಾಗಿ ಎಂದು ಕೇಳುವುದಾದರೆ ನಾವು ಕೂಡ ಅದರಂತೆ ಮಾರ್ಪಡುವುದಕ್ಕಾಗಿ. ನಾವು ಜೀವಿಸುವಂತ ಒಂದೊಂದು ಸಂದರ್ಭವೂ ಕೂಡ ಕ್ರಿಸ್ತನನ್ನು ಸಂಧಿಸುವುದಕ್ಕೆ ರೆಡಿಯಾಗಿರಬೇಕು, ಮರಣ ಹೊಂದಿ ಸಂಧಿಸುವುದಕ್ಕೂ ರೆಡಿಯಾಗಿರಬೇಕು. ಒಂದು ವೇಳೆ ದೇವರ ಬರೋಣ ತಡವಾದರೆ ಜೀವಂತವಾಗಿ ಆತನನ್ನು ಸಂಧಿಸುವುದಕ್ಕೂ ರೆಡಿಯಾಗಿರಬೇಕು. ಅದಕ್ಕೆ ಅವ್ರು ಏನು ಹೇಳುತ್ತಾರೆ ಓದಿರಿ. ಅದೇ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ ಓದಿರಿ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ನಾನು ಯೋಗ್ಯನಾಗುವುದಕ್ಕೆ ಏನು ಮಾಡಬೇಕು? ಯೋಗ್ಯನಾಗುವುದಕ್ಕೆ ನಾನು ಏನು ಮಾಡಬೇಕು? ಓದಿರಿ 7 ಹಾಗೂ 8ನೇ ವಾಕ್ಯ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತೇನೆ, ಎಲ್ಲವನ್ನು ಕಸವೆಂದೆಣಿಸುತ್ತೇನೆ. ಇದು ಫಸ್ಟ್ ಪಾಯಿಂಟ್. ಇದು ವಾಕ್ಯ ಓದುವುದಕ್ಕೆ ನೋಡುವಾಗ ಈಸಿಯಾಗಿ ಇರುತ್ತದೆ, ನಷ್ಟವೆಂದು ಎಣಿಸುತ್ತೇನೆ ಎನ್ನುವಂಥದ್ದು. ಆದರೆ ನಷ್ಟವೆಂದು ಬಿಡುವಂಥದ್ದು ಅದು ಬಹಳ ಸುಲಭವಾದ ಕಾರ್ಯವ, ಕಷ್ಟವಾದ ಕಾರ್ಯವ ಎಂಬುದಾಗಿ ನೋಡುವುದಾದರೆ ಗಮನಿಸಿರಿ. ಅವರು ಯಾವುದನ್ನು ನಷ್ಟವೆಂದು ಬಿಡುತ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ 7ನೇ ವಾಕ್ಯವನ್ನು ಓದಿರಿ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತೇನೆ, ಯಾವುದು ನನ್ನನ್ನು ಮರಣ ಹೊಂದಿ ಪುನರುತ್ಥಾನಗೊಳ್ಳುವುದಕ್ಕೆ ಯೋಗ್ಯನಾಗಿ ಮಾಡುತ್ತದೆ ಎಂಬುದಾಗಿ ನೋಡುವುದಾದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ನಾನು ನಷ್ಟವೆಂದು ಬಿಡುತ್ತೇನೆ, ಅದೇ ನನ್ನನ್ನು ಅರ್ಹನಾಗಿ ಮಾಡುತ್ತದೆ. ಅದೇ ನನ್ನನ್ನು ಅರ್ಹನಾಗಿ ಮಾಡುತ್ತದೆ ಎಂಬುದಾಗಿ ಕೇಳುವುದಾದರೆ ನಾನೀಗ ಸಾಯಬೇಕು, ಕ್ರಿಸ್ತನಲ್ಲಿ ನಾನು ಸಾಯಬೇಕು. ಸಾಯುವುದಕ್ಕೆ ನನ್ನ ಬಳಿ ಕ್ವಾಲಿಫಿಕೇಶನ್, ಯಾವ ಕ್ವಾಲಿಫಿಕೇಶನ್ ಅನ್ನು ಅವರು ನನ್ನಿಂದ ಎಕ್ಸ್ಪೆಕ್ಟ್ ಮಾಡುತ್ತಾರೆ ಅಂದರೆ ನನಗೆ ಲಾಭವಾಗಿ ನಾನು ಕೆಲವನ್ನು ಇಟ್ಟುಕೊಂಡಿದ್ದೇನೆ. ಅದೇನೆಂಬುದಾಗಿ ಅದರ ಹಿಂದಿನ ವಾಕ್ಯದಲ್ಲಿ ಅವರು ಬರೆಯುತ್ತಾರೆ. ನಾನು ಇಸ್ರಾಯೇಲನು, ನಾನು ಹಿಬ್ರಿಯನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ, ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆ ಹಿಂಸಕನು. ಈ ರೀತಿಯಾಗಿ ಬರೀತಾರೆ. ಇದೆಲ್ಲವೂ ಕೂಡ ನಿಜವಾಗಿ ಅವರಿಗೆ ಲಾಭ. ಏನು ಲಾಭ ಎಂಬುದಾಗಿ ಕೇಳುವುದಾದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳುತ್ತೇನೆ, ಪೌಲನು ಈಗ ಪ್ರಧಾನವಾಗಿ ಆರಂಭ ಘಟ್ಟದಲ್ಲಿ ಯಹೂದ್ಯರ ಮಧ್ಯದಲ್ಲಿಯೇ ಸೇವೆ ಮಾಡುತ್ತಾ ಇದ್ದರು. ಆದರೆ ಅವರು ಕರೆಯಲ್ಪಟ್ಟದ್ದು ಬೇರೆ ಒಂದು ಕರೆಯುವಿಕೆಗೆ. ಆದರೆ ಆರಂಭಿಸುವಾಗ ಅವರು ಆರಂಭದಲ್ಲಿ ದೇವಾಲಯದಲ್ಲಿ ಹೋಗಿ ಪ್ರಸಂಗ ಮಾಡಿದರು, ಯಹೂದ್ಯರ ಮಧ್ಯೆ ತರ್ಕ ಮಾಡಿದರು. ಆರಂಭದಲ್ಲಿ ನೋಡುವುದಾದರೆ ಈ ರೀತಿಯಾಗಿ ಇರುತ್ತದೆ. ಪೌಲನಿಗೆ ಈಗ ಯಾವುದು ಲಾಭ ಎಂಬುದಾಗಿ ನೋಡುವುದಾದರೆ ಒಬ್ಬ ಇಬ್ರಿಯನಾಗಿದ್ದರೆ ಅವನು ಹೋಗಿ ಇಬ್ರಿಯರ ಮಧ್ಯದಲ್ಲಿ ಮಾತನಾಡುವಂಥದ್ದು ಈಸಿ. ಹೌದು ತಾನೇ, ಇಬ್ರಿಯರ ಮಧ್ಯದಲ್ಲಿ ಮಾತನಾಡುವುದು ಈಸಿ. ಪರಿಸಾಯರು ಸದ್ದುಕಾಯರು ಇಬ್ಬರು ಇದ್ದಾರೆ. ಈಗ ಪರಿಸಾಯರೊಂದಿಗೆ ಮಾತನಾಡಬೇಕಂದ್ರೆ ಇವರು ನಾನು ಪರಿಸಾಯ ಎಂಬುದಾಗಿ ಹೇಳಿದ್ರೆ ಏನ್ ಮಾಡಬಹುದು? ಈಸಿಯಾಗಿ ಹೋಗಿ ಮಾತನಾಡಬಹುದು. ಡೋರ್ಸ್ ಓಪನ್, ನಾವೇನ್ ಹೇಳುತ್ತೇವೆ, ಡೋರ್ ಓಪನ್ ಆಗಿದೆ ಎಂಬುದಾಗಿ ಹೇಳುತ್ತೇವೆ. ಪೌಲನು ಈಗ ಹೇಳುತ್ತಾರೆ, ನನಗೆ ಇದು ಲಾಭವಾದಂಥವುಗಳು. ಒಂದು ರೀತಿಯಾಗಿ ಮಿನಿಸ್ಟ್ರಿಯಲ್ಲಿ ನನಗೆ ಇದು ಏನಾಗಿದೆ? ಲಾಭ. ಆದರೆ ನಾನು ಅದನ್ನು ಹೇಗೆ ನೋಡುತ್ತೇನೆ ಅಂದರೆ ನಷ್ಟವಾಗಿ ನೋಡುತ್ತೇನೆ. ಯಾಕೆ ನಷ್ಟವಾಗಿ ನೋಡುತ್ತೇನೆ ಅಂದರೆ ನಾನು ಕ್ರಿಸ್ತನಲ್ಲಿ ಮರಣ ಹೊಂದುವುದಕ್ಕೆ ಇವುಗಳು ನನಗೆ ತಡೆಯಾಗಿದೆ, ಇದು ನನಗೆ ನಷ್ಟ. ಹೇಗೆ ಹೇಳುತ್ತಾ ಇದ್ದೀರಾ ಎಂಬುದಾಗಿ ಕೇಳುವುದಾದರೆ ಗಮನಿಸಿರುವ. ಉದಾಹರಣೆಗೆ
ನಮ್ಮೆಲ್ಲರ ಬಳಿಯಲ್ಲೂ ಕೂಡ ಈಗ ಪೌಲನಿಗೆ ಇದ್ದ ಹಾಗೆ ಲಾಭವಾದಂತವುಗಳಿದೆ, ಒಂದು ಕ್ವಾಲಿಫಿಕೇಶನ್ ಇದೆ. ಅದನ್ನು ಹೋಗಿ ಈಗ ಒಂದು ಸ್ಥಳಕ್ಕೆ ಹೋಗುವಾಗ ನೀವು ಯಾವ ಊರು ಎಂದು ಹೇಳಿದ ಕೂಡಲೇ ನಾನು ತುಮಕೂರು ಎಂಬುದಾಗಿ ಹೇಳಿದ ಕೂಡಲೇ ಆಟೋಮೆಟಿಕ್ ಆಗಿ ಡೋರ್ ಏನಾಗುತ್ತದೆ, ಓಪನ್ ಆಗುತ್ತದೆ. ಇದೇ ನೀವು ಹೊರದೇಶಕ್ಕೆ ಹೋಗುತ್ತೀರಾ, ಹೋಗುವಾಗ ಅಲ್ಲಿ ಕನ್ನಡಿಗರಿದ್ದಾರೆ, ಅವರ ಮಧ್ಯದಲ್ಲಿ ಹೋಗುವಾಗ ನಾನು ಕನ್ನಡಿಗ, ನೀವು ಕನ್ನಡಿಗರ, ಹಾಗಾದ್ರೆ ಒಂದು ಡೋರ್ ಓಪನ್ ಆಗುತ್ತದೆ ಅಲ್ವಾ? ಇದು ನೋಡುವುದಕ್ಕೆ ನಮಗೆ ಹೇಗಿದೆ? ಲಾಭ. ಹೌದು, ಕರೆಕ್ಟ್. ನಮ್ಮ ಪ್ರಕಾರವಾಗಿ ಮಿನಿಸ್ಟ್ರಿಯಲ್ಲಿ ಇದು ನೋಡುವುದಾದರೆ ಲಾಭವೇ. ಅವರು ಅದನ್ನೇ ಬರೆಯುತ್ತಾರೆ, ನನಗೆ ಇದು ಲಾಭ ಎಂಬುದಾಗಿ. ಆದರೆ ನಾನು ಮರಣ ಹೊಂದಿದವರಿಂದ ಪುನರುತ್ಥಾನಗೊಳ್ಳುವುದಕ್ಕೆ ಇದು ನನಗೇನಾಗಿದೆ? ನನಗೆ ನಷ್ಟವಾಗಿ ಇದೆ. ಯಾಕೆ? ನಾನಿನ್ನೂ ಕೂಡ ತುಮಕೂರವನೇ ಆಗಿದ್ದೇನೆ. ನನ್ನೊಳಗೆ ಇನ್ನೂ ಕೂಡ ಆ ಭಾಷೆಯ ಕುರಿತಾದಂಥ ಒಂದು ವೈರಾಗ್ಯ, ಒಂದು ಹಿಡಿತ ನನ್ನಲ್ಲಿ ಇನ್ನೂ ಅಧಿಕವಾಗಿ ಇದೆ. ಯೇಸು ಹೇಳುತ್ತಾರೆ, ನೀವು ಲೋಕದವರು ಅಲ್ಲದೇ ಇರುವುದರಿಂದ ಈ ಲೋಕದಲ್ಲಿರುವಂಥ ಯಾವುದೇ ಗುರುತು ನಿಮ್ಮಲ್ಲಿ ಇರಬಾರದು. ನೀವು ಯಾವ ಗುರುತಿಗೂ ಕೂಡ ಒಳಪಟ್ಟವನು ಅಲ್ಲ. ನೀವು ಯಾರೆಂಬುದಾಗಿ ಕೇಳುವುದಾದರೆ ನೀವು ದೇವರ ಸ್ವಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕಾದವರು. ನೀವೀಗ ಕ್ರಿಸ್ತನನ್ನು ಯಹೂದ್ಯನಾಗಿ ನೋಡಿದ್ರೆ ನಿಮ್ಮ ದೇವರಾಗಿ ಅಂಗೀಕರಿಸುವುದಕ್ಕಾಗಲ್ಲ. ಕ್ರಿಸ್ತನನ್ನು ಇಸ್ರಾಯೇಲನಾಗಿ ನೋಡಿದ್ರೆ ನಿಮ್ಮ ದೇವರಾಗಿ ಅಂಗೀಕರಿಸುವುದಕ್ಕೆ ಆಗಲ್ಲ. ಕ್ರಿಸ್ತನನ್ನು ನಾವು ದೇವರಾಗಿ ನೋಡುವುದರಿಂದ ಅವರಿಗೂ ನಮ್ಮ ಮಧ್ಯೆ ಯಾವುದೇ ಗ್ಯಾಪ್ ಬರುವುದಿಲ್ಲ. ಅರ್ಥವಾಗ್ತಿದೆಯಾ ನಿಮಗೆ? ನೀವು ಇಬ್ರಿಯ ದೇವರನ್ನಾಗಿ ನೋಡುವುದಾದ್ರೆ ಇಂಡಿಯಾ ದೇವರಾಗಿ ನೀವು ಸ್ವೀಕರಿಸುವುದಕ್ಕಾಗಲ್ಲ. ಅವರನ್ನು ಇಂಡಿಯಾ ದೇವರನ್ನಾಗಿಯೂ ನೋಡಬಾರದು, ಕನ್ನಡ ದೇವರನ್ನಾಗಿಯೂ ನೋಡಬಾರದು, ಯೆರೂಸಲೇಮ್ ದೇವರಾಗಿ ಕೂಡ ನೋಡಬಾರದು. ಅವರು ಲೋಕದ ದೇವರಲ್ಲ, ಅವರು ಉನ್ನತ ದೇವರು. ಈ ಸ್ವಾರೂಪ್ಯವನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಈಗ ನಿಮ್ಮನ್ನು ನನ್ನನ್ನೊಂದು ಟ್ಯಾಗಲ್ಲಿ ತರುವುದೇ ಸೈತಾನನ ದೊಡ್ಡ ತಂತ್ರ. ಸೈತಾನನ ತಂತ್ರದಲ್ಲೇ ದೊಡ್ಡ ತಂತ್ರ ಏನಂದ್ರೆ ಒಂದು ಟ್ಯಾಗ್ ಒಳಗೆ ತರುವಂಥದ್ದು. ನಿಮ್ಮನ್ನು ಹಾಗೆ ಆ ಟ್ಯಾಗಲ್ಲಿ ಸರಿಸಿ ಕೊಂಡೋಗುತ್ತಾನೆ. ನಾನು ಯಾವಾಗಲೂ ಹೇಳುತ್ತೇನೆ, ನಿಮ್ಮನ್ನಿಟ್ಟು ನಿಮ್ಮ ಹೆಸರಿನಲ್ಲಿ ಒಂದು ಬ್ರ್ಯಾಂಡ್ ಈ ಲೋಕದಲ್ಲಿ ಉಂಟಾಗಬಾರ್ದು. ಇವರು ಹೀಗೇನೆ ಮಿನಿಸ್ಟ್ರಿಯಲ್ಲಿ ಬ್ರ್ಯಾಂಡ್ ಇದೆ. ಹೇಗೆ ಅಂದರೆ ಅವರು ಪಾಸ್ಟರು, ಇವರು ಇವಾಂಜಲಿಸ್ಟು, ಪ್ರಾಫೆಟು, ಅದು ಬೇರೆ, ಅದು ಕರುವಿಕೆ, ಅದು ಹಾಗೆ ಬರುತ್ತದೆ. ಅದನ್ನು ಬದಲಾಯಿಸುವುದಕ್ಕಾಗಲ್ಲ. ನಾನು ಹೇಳುವುದು ನಿಮಗೆ ಅರ್ಥವಾಗ್ತಿದೆಯಾ? ಆದರೆ ಈ ಬ್ರ್ಯಾಂಡ್ ಬರಬಾರದು. ಇವರು ಇಂಡಿಯಾದವರು, ಅವರು ಕನ್ನಡಿಗ, ಇವರು ತಮಿಳಿಯರು, ಅವರು ತೆಲುಗುನವರು, ಮಲಯಾಳದವರು, ಈ ರೀತಿಯಾದ ಬ್ರ್ಯಾಂಡು ನಿಮ್ಮ ಮೇಲೆ ಬೀಳುತ್ತಾ ಇದೆ ಅಂದ್ರೆ ನೀವು ಇನ್ನೂ ಕೂಡ ಯಾರಾಗಿದ್ದೀರಾ ಎಂಬುದಾಗಿ ನೋಡುವುದಾದರೆ ಕ್ರಿಸ್ತನ ಸಾರೂಪ್ಯಕ್ಕೆ ತಕ್ಕ ಹಾಗೆ ನೀವು ಮಾರ್ಪಟ್ಟಿಲ್ಲ ಎಂಬುದಾಗಿ ಅರ್ಥ. ಆದರೆ ಅದು ಲಾಭ, ಕನ್ಫರ್ಮ್ ಆಗಿ ಲಾಭ. ಅಲ್ಲಿ ಹೋಗಿ ಸೇವೆ ಮಾಡುವುದಕ್ಕೆ ಅದು ಏನಾಗಿದೆ? ಅವರು ಇಲ್ಲಿ ಅದೇ ಬರೆಯುತ್ತಾರೆ, ಯಾರನ್ನಾದರೂ ಆದಾಯ ಮಾಡುವುದಕ್ಕೆ ಎಂಬುದಾಗಿ. ಹೌದು, ಇಟ್ಸ್ ಎ ಪ್ರಾಫಿಟ್. ಆದರೆ ಅವರು ಹೇಳುತ್ತಾರೆ, ಇದು ಯಾಕೆ ನನಗೆ ನಷ್ಟವಾಗಿದೆ ಅಂದರೆ ನಾನು ಕ್ರಿಸ್ತನಲ್ಲಿ ಮರಣ ಹೊಂದಿ ಪುನರುತ್ಥಾನ ಹೊಂದಿ ಆತನ ಸಾರೂಪ್ಯವುಳ್ಳವನಾಗುವುದಕ್ಕೆ ಇದು ನನಗೇನಾಗಿದೆ? ತಡೆಯಾಗಿ ಇದೆ. ಯಾಕಂದ್ರೆ ನಾನು ಯಹೂದ್ಯನೂ ಅಲ್ಲ, ನಾನು ಗ್ರೀಕನೂ ಅಲ್ಲ, ನಾನು ಯಾರು ಕೂಡ ಅಲ್ಲ, ನಾನು ದೇವರ ಮಗನು. ಈ ಸ್ವಾರೂಪ್ಯವು ನಮ್ಮಲ್ಲಿ ಬರಬೇಕು. ಇದುವೇ ಮರಣ ಹೊಂದಿದವರಾಗಿ ಹೇಗಾದರೂ ಪುನರುತ್ಥಾನಗೊಳ್ಳುವುದಕ್ಕೆ. ಆ ಮರಣದ ಸ್ವಾರೂಪ್ಯ ಬಂದಾಗ ಮಾತ್ರವೇ. ಈಗ ನೀವು ನೋಡಿರಿ, ಒಂದು ಉದಾಹರಣೆಗೆ ಹೇಳುತ್ತೇನೆ. ನೀವೀಗ ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳಿರಿ, ಡಾಕ್ಟರ್ಸ್, ಇಂಜಿನಿಯರ್, ಆನಂತರ ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಭಾಷೆಯವರಾಗಿರಲಿ, ನೋಡಿ, ಸತ್ತ ಮೇಲೆ ಅವರಿಗೆ ಹೆಸರು ಕಾಮನ್ ಆಗಿ ಬಾಡಿ. ಹೌದು ತಾನೆ? ಅಲ್ಲಿ ಹೋಗಿ ನಾವೇನು ಕೇಳುತ್ತೇವೆ? ಡಾಕ್ಟರ್ ಬಾಡಿ ಬಂದಿದ್ಯಾ, ಇಂಜಿನಿಯರ್ ಬಾಡಿ ಇದೆಯಾ ಎಂಬುದಾಗಿ ಕೇಳುವುದಿಲ್ಲ. ಬಾಡಿ ಅಷ್ಟೇ, ಅದರ ಹೆಸರು ಹೆಣ. ಕೆಲಸ ಮುಗಿಯಿತು. ಆ ಹೆಣಕ್ಕೆ ಏನಿಲ್ಲ, ಈಗ ಯಾವುದೇ ಸ್ವಾರೂಪ್ಯವೂ ಕೂಡ ಇಲ್ಲ. ಆ ಹೆಣವನ್ನು ನೋಡಿ ನೀವು ಹೇಳುವುದಕ್ಕಾಗಲ್ಲ. ಡಬಲ್ ಡಿಗ್ರಿ ಓದಿದವರು ಎಂಬುದಾಗಿ ಹೇಳುವುದಿಲ್ಲ. ಡಿಗ್ರಿ ಓದಿದವರೇ, ಆದರೆ ಈಗ ಏನಾಗಿದ್ದಾರೆ? ಹೆಣವಾಗಿ ಇದ್ದಾರೆ. ಅದಕ್ಕೆ ಯಾವುದೇ ಸ್ವಾರೂಪ್ಯವನ್ನು ನೀವು ಹಚ್ಚುವುದಕ್ಕಾಗಲ್ಲ. ಅದನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಹೇಗೆ ಉಣ್ಣಿಡುತ್ತಾರೆ ಅದೇ ರೀತಿಯಾಗಿ ಉಣ್ಣಿಡುತ್ತೀರ ಅಷ್ಟೇನೆ. ಇದುವೇ ಮರಣಕ್ಕೆ ಒಳಗಾಗಿ ಪುನರುತ್ಥಾನಕ್ಕೆ ಯೋಗ್ಯನಾಗಿರುವಂಥದ್ದು. ಹಾಗಾದರೆ ನಾವಿಲ್ಲಿರುವಾಗಲೇ ಆತನ ಸ್ವಾರೂಪ್ಯ ನಮ್ಮಲ್ಲಿ ಬರಬೇಕೆಂದು ಬಯಸುತ್ತಿದ್ದಾರೆ. ನನ್ನನ್ನು ಯಾವುದೇ ವಿಧದಲ್ಲೂ ನೀವು ಟ್ಯಾಕ್ ಮಾಡುವುದಕ್ಕಾಗಲ್ಲ, ಟ್ಯಾಕ್ ಮಾಡಲೂ ಬಾರದು. ನನ್ನ ನಷ್ಟವನ್ನು ಬಿಡಿರಿ. ನನಗೆ ಕೆಲವು ವಿಷಯಗಳು ಲಾಭವಾಗಿ ಇತ್ತು. ಅವರಲ್ಲಿ ಹೇಳುತ್ತಾರೆ, ನನ್ನ ಪ್ರಕಾರವಾಗಿ ಇವೆಲ್ಲ ಲಾಭ. ಇದೆಲ್ಲ ಇಟ್ಟುಕೊಂಡು ನನ್ನಿಂದ ಮಿನಿಸ್ಟ್ರಿ ಮಾಡುವುದಕ್ಕೆ ಸಾಧ್ಯ. ಒಬ್ಬ ಇಬ್ರಿಯನ್ ಹತ್ರ ಹೋದರೆ ನಾನು ಇಬ್ರಿಯನ್ ಎಂಬುದಾಗಿ ಹೇಳಿ ಮಾತನಾಡುತ್ತೇನೆ, ಅದು ಈಸಿ. ಒಬ್ಬ ಗ್ರೀಕನ ಹತ್ರ ಹೋದರೆ ಗ್ರೀಕನ್ ಅನ್ನುತ್ತೇನೆ, ರೋಮನ್ ಹತ್ರ ಹೋದರೆ ರೋಮನ್ ಪ್ರಜೆ ಎಂಬುದಾಗಿ ಹೇಳುತ್ತೇನೆ. ಆದರೆ ಅವನು ನನ್ನನ್ನು ರೋಮನನ್ನಾಗಿ ನೋಡಿದ್ರೆ ಕಷ್ಟ. ಪೌಲನನ್ನು ರೋಮನನ್ನಾಗಿ ನೋಡಿದೆ ಅಂದರೆ ನನಗೆ ನನ್ನ ಅಪೊಸ್ತಲನಾಗಿ ನೋಡೋಕ್ಕಾಗಲ್ಲ. ಪೌಲನನ್ನು ಬೆನ್ಯಾಮಿನ್ ಕುಲದವನನ್ನಾಗಿ ನೋಡಿದ್ರೆ ಯಹೂದಿಯ ಕುಲದವರು ಅಕ್ಸೆಪ್ಟ್ ಮಾಡುವುದಿಲ್ಲ. ಹೌದು ತಾನೆ? ಪರಿಸಾಯನನ್ನಾಗಿ ನೋಡಿದ್ರೆ ಸದುಕಾಯರು ಸುವಾರ್ತೆಯನ್ನು ಕೇಳುವುದಿಲ್ಲ. ಅವರೀಗ ಹೇಳುತ್ತಾರೆ, ನನ್ನ ಮೇಲೆ ಇರುವಂಥದ್ದು ಯಾವುದು ಕೂಡ ನನಗೆ ಬೇಡ ಅಪ್ಪ, ನನ್ನನ್ನು ಬಿಟ್ಬಿಡಿ, ನನಗೆ ಇದೆಲ್ಲ ಏನೂ ಇಲ್ಲ. ಅವರೀಗ ಯಾವ ರೀತಿಯಾಗಿ ಮಾರ್ಪಡುತ್ತಾರೆ ಎಂಬುದಾಗಿ ನೋಡಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಾಕ್ಯ ಓದಿರಿ. ಅನ್ಯ ಜನರಾಗಿರುವ ನಿಮ್ಮ ಸಂಗಡ ಮಾತಾಡುತ್ತೇನೆ, ನಾನು ಅನ್ಯ ಜನರಿಗೆ ಅಪೊಸ್ತಲನಾಗಿರಲಾಗಿ. ಈ ಸ್ಥಳದಲ್ಲಿಯೇ ಪೇತ್ರನು ಹಾಗೂ ಪೌಲನು ಬೇರ್ಪಡುತ್ತಾರೆ. ಪೌಲನು ಪೇತ್ರನು ಬೇರ್ಪಡುತ್ತಾರೆ. ಯಾವುದರಲ್ಲಿ ಬೇರ್ಪಡುತ್ತಾರೆ ಅಂದರೆ, ನಾನು ಅನ್ಯ ಜನರಿಗೆ ಅಪೊಸ್ತಲನು,
ಹಾಗಿರುವುದರಿಂದ ನೀವು ನನ್ನನ್ನು ಕರ್ಕೊಂಡು ಹೋಗಿ ಇಸ್ರಾಯೇಲ್ಯರ ಸೇವಕನೆಂಬುದಾಗಿ ಏನ್ ಮಾಡಕ್ಕಾಗಲ್ಲ, ಟ್ಯಾಗ್ ಮಾಡಕ್ಕಾಗಲ್ಲ. ಆದರೆ ಗಲಾತ್ಯದಲ್ಲಿ ಅವರು ಹೇಳುತ್ತಾರೆ, ಗಲಾತ್ಯದವರಿಗೆ 2:7 ಓದಿರಿ. ಸುನ್ನತಿಯಾದವರಲ್ಲಿ ಅಪೋಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರೇಪಿಸಿದಾತನು ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರಿಸಿದ್ದನು. ಪೇತ್ರನನ್ನು ಒಂದು ಟ್ಯಾಗ್ನೊಳಗೆ ತಂದಿದ್ದಾರೆ ನೋಡಿರಿ. ಯಾವುದರೊಳಗೆ ತಂದಿದ್ದಾರೆ? ಪೇತ್ರನು ಸುನ್ನತಿಯಾದವರಿಗೆ ಯಾರಾಗಿದ್ದಾರೆ? ಅಪೋಸ್ತಲನು. ಅವರು ಇಸ್ರಾಯೇಲ್ಯರ ಅಪೋಸ್ತಲನಪ್ಪ, ಅಷ್ಟೇನೆ. ಆದರೆ ಇವರು ರೆಸ್ಟ್ ಆಫ್ ಇಸ್ರಾಯೇಲರ್ ಅಲ್ಲದೆ ಇರುವಂಥ ಎಲ್ಲರಿಗೂ ಅಪೋಸ್ತಲನು. ಇವರನ್ನು ನೀವು ಯಾವುದೇ ಟ್ಯಾಗ್ನಲ್ಲಿ ತರೋಕ್ಕಾಗಲ್ಲ. ಅವರು ಮೆಕೆದೋನಿಯಕ್ಕೆ ಅಪೋಸ್ತಲರು, ಇವರು ಕೊರಿಂತಿಗೆ ಅಪೋಸ್ತಲರು. ಅವರು ಗಲಾತ್ಯದವರಿಗೆ ಅಪೋಸ್ತಲನೆಂಬುದಾಗಿ ಹೇಳದೆ ಅನ್ಯ ಜನರೆಲ್ಲರಿಗೂ. ಈ ರೀತಿಯಾದಂಥ ಟ್ಯಾಗೇ ನಿಮ್ಮ ಮೇಲೆ ಇರಬೇಕು. ನಿಮ್ಮನ್ನು ಯಾವುದೇ ವಿಧದಲ್ಲೂ ಕೂಡ ಅಡ್ರೆಸ್ ಮಾಡಬಾರ್ದು. ಈ ಭೂಮಿಯಲ್ಲಿ ಯಾವುದೇ ಟ್ಯಾಗ್ ಮೂಲಕ ನಿಮ್ಮನ್ನು ಅಡ್ರೆಸ್ ಮಾಡಬಾರ್ದು. ಅವರು ಅಡ್ರೆಸ್ ಮಾಡುವುದಕ್ಕೆ ತೊಡಗುವಾಗ ಹಾಗೆ ಆರಂಭಿಸುತ್ತಾರೆ. ಈಗಲೂ ಹೇಳುತ್ತೇನೆ, ಅವರು ಹಾಗೆ ಆರಂಭಿಸುತ್ತಾರೆ. ಪೌಲನಿಗೂ ಹಾಗೆ ಆರಂಭದಲ್ಲಿ ಆರಂಭಿಸಿದ್ರು. ಪೌಲನು ನೋಡಿದ್ರು, ನೀವು ನನ್ನನ್ನು ತಪ್ಪು ಮಾಡುವಂತೆ ಮಾಡುತ್ತಾ ಇದ್ದೀರಿ ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದರು. ಅದನ್ನು ಕೊಡವಿ ತಳ್ಳಿ ಹೋಗುತ್ತಲೇ ಇದ್ದರು. ಅವಶ್ಯವಿಲ್ಲ, ಹೋಗಪ್ಪ. ನೀನು ಇಬ್ರಿಯನು ಎಷ್ಟು ಓದಿದೀಯಾ? ಗಮಾಲಿಯಲನ ಪಾದದ ಬಳಿ ಓದಿದೀಯಾ? ಧರ್ಮಶಾಸ್ತ್ರವನ್ನು ಅರಿದು ಕುಡಿದಿದೆಯಾ? ಇದನ್ನು ಮಾತ್ರ ಇಟ್ಟುಕೊಂಡು ಇದೇ ಧರ್ಮಶಾಸ್ತ್ರಕ್ಕನುಸಾರವಾಗಿ ಹೋಗಿ ಇಸ್ರಾಯೇಲರ ಮುಂದೆ ಸೇವೆ ಮಾಡಿದ್ರೆ ಎಷ್ಟೆಲ್ಲ ಮಾಡ್ಬೋದು. ಅವನು ಹೇಳುತ್ತಾನೆ, ಧರ್ಮಶಾಸ್ತ್ರ ಇಟ್ಟುಕೊಂಡು ಇಸ್ರಾಯೇಲರಿಗೆ ಸೇವೆ ಮಾಡುವುದಕ್ಕಿಂತ ಧರ್ಮಶಾಸ್ತ್ರವನ್ನು ಬದಿಗಿಟ್ಟು ಇಡೀ ಲೋಕಕ್ಕೆ ಸೇವೆ ಮಾಡುತ್ತೇನೆ. ಈ ಟ್ಯಾಗೇ ಬಹಳ ಇಂಪಾರ್ಟೆಂಟ್. ಈ ಭಾವನೆ ನಿಮಗೆ ಬರಬೇಕು. ನಿಮ್ಮನ್ನು ಖಂಡಿತವಾಗಿ ಒಂದು ಸ್ಥಳದಲ್ಲಿ ಅವರು ಕಾರ್ನರ್ ಮಾಡುತ್ತಾರೆ. ಸೇವೆಯಲ್ಲಿ ಆರಂಭದಲ್ಲಿ ಬರುವಾಗ, ವಿಶ್ವಾಸಿಯಾಗಿ ಮಾರ್ಪಟ್ಟು ಬರುವಾಗ, ಇವತ್ತು ಕ್ರೈಸ್ತತ್ವದಲ್ಲೂ ಕೂಡ ಅದಿದೆ, ಇಲ್ಲ ಎಂಬುದಾಗಿ ಹೇಳುತ್ತಿಲ್ಲ, ಇದೆ. ಅಥವಾ ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ನಿಮ್ಮನ್ನು ಕಾರ್ನರ್ ಮಾಡುತ್ತಾರೆ. ನಿಮ್ಮ ಊರನ್ನು ಇಟ್ಟುಕೊಂಡು ಅವರು ತುಮಕೂರಿನವರು, ಅವರು ದಾವಣಗೆರೆಯವರು, ಆ ರೀತಿ ಟ್ಯಾಗ್ ಮಾಡುತ್ತಾರೆ. ಇಲ್ಲ, ನಿಮ್ಮ ಭಾಷೆಯನ್ನು ಇಟ್ಟುಕೊಂಡು, ನೀವು ಯಾವ ಭಾಷೆಯವರಾಗಿದ್ದೀರೋ ನಿಮ್ಮ ಮಾತೃಭಾಷೆಯನ್ನು ಇಟ್ಟುಕೊಂಡು ಟ್ಯಾಗ್ ಮಾಡುತ್ತಾರೆ. ಎಲ್ಲವನ್ನು ಒಡೆದು ಹಾಕಿರಿ. ನಾನು ಯಾರಿಗೋಸ್ಕರವಾಗಿಯೂ ಕೂಡ ವೈಯಕ್ತಿಕವಾಗಿ ಅಲ್ಲ, ನಾನು ಎಲ್ಲರಿಗೂ ಎಲ್ಲವೂ ಆಗಿದ್ದೇನೆ. ಇದುವೇ ಮರಣಕ್ಕೆ ಒಳಪಡುವಂಥದ್ದು. ಆ ಹಿಂದಿನ ಸ್ವಾರೂಪ್ಯ ಕಂಪ್ಲೀಟ್ ಆಗಿ ನಮ್ಮನ್ನು ಬಿಟ್ಟು ಹೋಗಬೇಕು. ಇವರು ಇಂಥವರು ಎನ್ನುವಂಥ ಒಂದು ಸ್ವಾರೂಪ್ಯ ಹೋಗಬೇಕು. ಹಾಗೆ ಬೈಬಲನ್ನು ನೋಡಿರಿ, ಅವರ ಜರ್ನಿ ನೋಡಿರಿ. ಯೇಸು ಕ್ರಿಸ್ತನು ಆರಂಭಿಸುವಾಗ ಮರಿಯಳ ಮಗನು, ಬೆಸ್ತನ ಮಗನು. ಯಾಕಂದ್ರೆ ಆ ಕಾಲದಲ್ಲಿ ಅವರು ಮಾಡುತ್ತಾ ಇರುವಂತ ಉದ್ಯೋಗವನ್ನು ಇಟ್ಟೆ ಅವರನ್ನು ನಿರ್ಣಯಿಸುತ್ತಾ ಇದ್ದರು. ಅವರು ಈ ಕೆಲಸ ಮಾಡುತ್ತಾ ಇದ್ದಾರೆ, ಈ ಜಾತಿಯವರು ಎಂಬುದಾಗಿ ನಿರ್ಣಯಿಸುತ್ತಿದ್ದರು. ಯೇಸು ಕ್ರಿಸ್ತನನ್ನು ಈಗ ಎಲ್ಲಿ ನಿಲ್ಲಿಸುವುದಕ್ಕೆ ನೋಡುತ್ತಿದ್ದಾರೆ? ಅವರ ಕೆಲಸದಿಂದ ಅವರನ್ನು ಗುರುತಿಸುವುದಕ್ಕೆ ನೋಡುತ್ತಿದ್ದಾರೆ. ಯೇಸು ಕ್ರಿಸ್ತನು ಅದನ್ನು ಒಡೆಯುತ್ತಾರೆ, ಎಲ್ಲವನ್ನು ಕೂಡ ಒಡೆದು ಹಾಕುತ್ತಾರೆ. ಅದನ್ನೆಲ್ಲ ಒಡೆದು ಹಾಕಿ ಆನಂತರ ಕೇಳುತ್ತಾರೆ, ನೀವು ನನ್ನನ್ನು ಯಾರೆನ್ನುತ್ತೀರಿ? ಹಾಗೆ ಕೇಳುತ್ತಾರೆ. ಈಗ ಅವರು ಹೇಳುತ್ತಾರೆ, ದೇವರೇ, ನಿಮ್ಮನ್ನು ಸ್ನಾನಿಕನಾದ ಯೋಹಾನನೆಂದು, ನಿಮ್ಮನ್ನು ಯೆರೆಮೀಯನೆಂದು, ಪ್ರವಾದಿ ಎಂಬುದಾಗಿ ಇನ್ನೊಂದು ಟ್ಯಾಗ್ಲೈನ್ ಅನ್ನು ಅವರ ಮೇಲೆ ತರುತ್ತಾರೆ. ಏನ್ ಟ್ಯಾಗ್ ಹಾಕ್ತಿದ್ದಾರೆ? ಮಿನಿಸ್ಟ್ರಿಯ ಟ್ಯಾಗ್ಲೈನ್ ಅನ್ನು ಹಾಕುತ್ತಿದ್ದಾರೆ. ನೀವು ಯೆರೆಮೀಯನ ಹಾಗೆ ಸೇವೆ ಮಾಡುತ್ತಿದ್ದೀರಾ, ಸ್ನಾನಿಕನಾದ ಯೋಹಾನನ ಹಾಗೆ ಸೇವೆ ಮಾಡುತ್ತೀರಾ, ಅದನ್ನು ಒಡೆದು ಹಾಕುತ್ತಾರೆ. ಕಡೆಯದಾಗಿ ಕೇಳುತ್ತಾರೆ, ನೀವು ನನ್ನನ್ನು ಯಾರೆನ್ನುತ್ತೀರಿ? ಪರಲೋಕವು ಹೇಳುತ್ತದೆ, ನೀವು ಪರಾತ್ಪರನ ದೇವಕುಮಾರನು. ಇದುವೇ ಒರಿಜಿನಲ್ ಟ್ಯಾಗ್. ಈ ಟ್ಯಾಗು ಎಲ್ಲಿ ಬರುತ್ತದೆ? ಶಿಲುಬೆಯಲ್ಲಿ ಅವರು ಹಾಕಲ್ಪಟ್ಟಿರುವಾಗ ಆ ಶತಾಧಿಪತಿ ಯೇಸುವನ್ನು ನೋಡಿ ಹೇಳುತ್ತಾನೆ, ಇವರು ನಿಜವಾಗಿಯೂ ದೇವರ ಕುಮಾರನೆಂಬುದಾಗಿ. ಈ ಸ್ವಾರೂಪ್ಯವೇ ನಿಮ್ಮ ನನ್ನ ಮೇಲೆ ಬರಬೇಕು. ಇದುವೇ ಮರಣಕ್ಕೆ ಒಳಪಟ್ಟಂತ ಸ್ವಾರೂಪ್ಯ. ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಮೇಲಿರುವಂಥ ಗುರುತುಗಳೆಲ್ಲ ಹೋಗಬೇಕು. ನೀವು ಇಂಥವರು, ಇಂಥ ಭಾಷೆಯವರು, ಇಂಥ ಊರಿನವರು ಎಂಬುದಾಗಿ ಆ ರೀತಿಯಾಗಿ ಬೇರ್ಪಡಿಸಬಾರದು. ಮತ್ತೆ ಹೇಳುತ್ತೇನೆ, ಮಿನಿಸ್ಟ್ರಿಯಲ್ಲಿ ಬೇರ್ಪಡಿಸಬಹುದು. ಇವರು ಪಾಸ್ಟರು, ಇವರು ಇವ್ಯಾಂಜಲಿಸ್ಟು, ಇವರು ಪ್ರಾಫಿಟ್, ಇವರು ಟೀಚರು, ಅದು ಬೇರೆ. ಯಾಕೆಂದ್ರೆ ಅದು ಕರೆಯುವಿಕೆ. ಆದರೆ ಅದನ್ನು ಮೀರಿ ಇನ್ನೊಂದಿದೆ, ನನ್ನನ್ನು ಯಾವುದರಲ್ಲೂ ಕೂಡ ನೀವು ಒಳಪಡಿಸುವುದಕ್ಕೆ ಆಗುವುದಿಲ್ಲ. ನಾನು ಯಾರು ಗೊತ್ತಾ? ದೇವರ ಸ್ವಾರೂಪ್ಯವನ್ನು ಹೊಂದುವವನಾಗಿದ್ದೇನೆ. ಅವರ ಮರಣಕ್ಕೆ ಒಳಪಟ್ಟು ಆ ಸ್ಥಳದಲ್ಲಿ ಅವರು ಸುಂದರವಾಗಿ ಹೇಳುತ್ತಾರೆ, ಅವರ ಮರಣಕ್ಕೆ ಸಾದೃಶ್ಯವಾದ ಮರಣಕ್ಕೆ ಒಳಪಟ್ಟು ಹೇಗಾದರೂ ನಾನು ಮರಣ ಹೊಂದಿದವರಿಂದ ಜೀವಂತವಾಗಿ ದೇಳುತ್ತೇನೆ. ಹಾಗಂದ್ರೆ ಏನರ್ಥ? ಅವರು ಸಾಯುವಾಗ ಏನು? ದೇವಕುಮಾರನು, ಅಷ್ಟೇನೆ. ಅದೇ ಮರಣಕ್ಕೆ ನಾನು ಕೂಡ ಬರಬೇಕು. ಇವನು ಯಾರು? ಇವನು ದೇವರ ಮಗನು. ಆತನನ್ನು ಅಂಗೀಕರಿಸುವಂತ ಯಾವರು ಕೂಡ ದೇವರ ಮಕ್ಕಳಾಗುವಂತೆ. ನೀವು ಜೀವಿಸುವಾಗ ಯಾವ್ಯಾವ ಗುರುತುಗಳು ನಿಮ್ಮ ಮೇಲೆ ಇತ್ತೋ ಅವೆಲ್ಲವೂ ಕೂಡ ಕಳಚಿ ಬೀಳಲಿ. ಅದೆಲ್ಲವೂ ಕೂಡ ಮಾರ್ಪಡಲಿ. ನನಗೆ ಒಂದು ಗುರುತು ಬರಲಿ. ಯಾವ ಗುರುತು ಅಂದರೆ ಪುನರುತ್ಥಾನದ ಗುರುತು. ಪುನರುತ್ಥಾನವಾಗುವಾಗ ಯೇಸು ಕ್ರಿಸ್ತನು ಬೆಸ್ತನ ಮಗನಲ್ಲ, ಮರಿಯಾಳ ಕುವರನಲ್ಲ, ಯೇಸು ಕ್ರಿಸ್ತನು ಪ್ರವಾದಿಯಲ್ಲ, ಪರಾತ್ಮನಾದ ದೇವರ ಮಗನು. ಇದುವೇ ಪುನರುತ್ಥಾನಗೊಳ್ಳುವವರ ಗುರುತು. ಅದಕ್ಕಾಗಿ ನಾವು ರೆಡಿ ಆಗಬೇಕು. ಸಾಯುವಾಗ ಹೇಗೆ ಸಾಯಬೇಕು ಅಂದರೆ ಈ ಗುರುತುಗಳನ್ನೆಲ್ಲ ಕಳಕೊಂಡು ಸಾಯಬೇಕು. ಯೇಸು ಶಿಲುಬೆಯಲ್ಲಿ ಸಾಯುವಾಗ ಅವನು ಹೇಳುತ್ತಾನೆ, ಇವರು ನಿಜವಾಗಲೂ ದೇವರ ಕುಮಾರನು. ಹಾಗಾದರೆ ನೀವು ನಾನು ಸಾಯುವಾಗ ಇವರು ನಿಜವಾಗಲೂ ಕೂಡ ದೇವ ಮನುಷ್ಯರು. ಬೇರೆ ಯಾವ ಗುರುತುಗಳು ಕೂಡ ನಮ್ಮ ಮೇಲೆ ಇರಬಾರದು. ಇದುವೇ ನಾನು ಮರಣಕ್ಕೆ ಒಳಪಡುವಂಥದ್ದು. ಎರಡನೆಯದಾಗಿ ಓದಿರಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ.
ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹೇಗೆ ಆತನ ಮರಣ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕೆಂಬುದೇ. ಈಗ ನಾನು ಇದನ್ನು ಹೊಂದಿಕೊಳ್ಳಬೇಕೆನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾಯಿತು. ಅದನ್ನು ಪಡೆಯಬೇಕೆಂದು ನನಗೆ ಗೊತ್ತಾಯಿತು. ನಾನೀಗ ಹೇಗೆ ಇದನ್ನು ಹೊಂದಿಕೊಳ್ಳಬೇಕು? ನಮಗೆ ಈಗ ಕೆಲವು ಸಮಯದಲ್ಲಿ ಕೆಲವು ವಿಷಯಗಳಿರುತ್ತದೆ. ನೀವು ಆ ವಾಕ್ಯವನ್ನು ಓದಿರಿ, ಆಗ ಅರ್ಥವಾಗುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿರಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನಾನೀಗ ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕು, ಆ ರೀತಿಯಾಗಿ ಮಾರ್ಪಡಬೇಕು. ಅದಕ್ಕೆ ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟರು. ನಾನು ಕೂಡ ಈಗ ನನ್ನನ್ನು ಏನು ಮಾಡುತ್ತೇನೆ? ನನ್ನನ್ನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕುತ್ತೇನೆ. ಸರಿ, ಈಗ ಚೆನ್ನಾಗಿ ಗಮನಿಸಿರಿ. ಕ್ರಿಸ್ತನು ಯಾವಾಗ ಶಿಲುಬೆಗೆ ಹಾಕಲ್ಪಟ್ಟರು? ಸರಿ, 2000 ವರ್ಷಕ್ಕಿಂತ ಮುಂಚೆ ಅವ್ರು ಏನಾದ್ರು ಶಿಲುಬೆಗೆ ಹಾಕಲ್ಪಟ್ಟರು ಅಲ್ವಾ? ಕ್ರಿಸ್ತನು 2000 ವರ್ಷಗಳ ಮುಂಚೆ ಶಿಲುಬೆಗೆ ಹಾಕಲ್ಪಟ್ಟರು. ಒಂದೇ ಸಾರಿ ಅವರು ಶಿಲುಬೆಗೆ ಹಾಕಲ್ಪಟ್ಟರು 2000 ವರ್ಷಗಳ ಹಿಂದೆ. ಅದಾಗಿ ಎಷ್ಟು ವರ್ಷಗಳಾದ ನಂತರ ಪೌಲನು ಏನ್ ಮಾಡುತ್ತಾರೆ? ಎಷ್ಟೋ ವರ್ಷವಾದ ನಂತರವಾಗಿ ರಕ್ಷಣೆ ಹೊಂದುತ್ತಾರೆ. ಈಗ ನಾವೆಲ್ಲ 2000 ವರ್ಷವಾದ ನಂತರ ರಕ್ಷಣೆ ಹೊಂದುತ್ತಾ ಇದ್ದೇವೆ. ನಾವೀಗ ಹೇಳುವಾಗ ನಾವು ಕೂಡ ಹೇಳುತ್ತೇವೆ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಯಲ್ಲಿ ಹಾಕಲ್ಪಟ್ಟವನಾಗಿದ್ದೇನೆ. ಇವತ್ತಲ್ಲ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಇವತ್ತು ನಾನು ಶಿಲುಬೆಗೆ ಹಾಕಲ್ಪಟ್ಟಿಲ್ಲ. ನಾನು ಯಾವಾಗ ಹಾಕಲ್ಪಟ್ಟಿದ್ದೇನೆ? ಕ್ರಿಸ್ತನು ಹಾಕಲ್ಪಟ್ಟಂತ ಅವತ್ತೇ ನಾನು ಶಿಲುಬೆಗೆ ಹಾಕಲ್ಪಟ್ಟು. ಅರ್ಥವಾಗುತ್ತಿದೆಯಾ? ಅದರ ಅರ್ಥ ಏನಂದ್ರೆ, ಜಗತ್ತುತ್ಪತ್ತಿಗಿಂತ ಮುಂಚೆಯೇ ದೇವರು ನನ್ನನ್ನು ಆರಿಸಿಕೊಂಡರು. ಅವರು ಶಿಲುಬೆಗೆ ಹಾಕಲ್ಪಡುವಾಗ ನನಗೆ ಉಂಟಾದಂಥವುಗಳನ್ನು ಕೂಡ ಸೇರಿ ಅವರು ಹಾಕಲ್ಪಟ್ಟರು. ನಾನು ಆ ನಂತರವಾಗಿ ರಕ್ಷಣೆ ಹೊಂದುತ್ತೇನೆ. ಆದರೆ ರಕ್ಷಣೆ ಹೊಂದುವಂತಹ ನನಗೋಸ್ಕರ ಅವತ್ತೇ ನನ್ನ ಹಳೆಯ ಮನುಷ್ಯನನ್ನು ಸೇರಿ ಅವರು ಶಿಲುಬೆಗೆ ಹಾಕಲ್ಪಟ್ಟಿದ್ದಾರೆ. ಅರ್ಥವಾಗುತ್ತಿದೆಯೀಗ? ಹಾಗಾದರೆ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಆದರೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ಗೊತ್ತಾಗುವುದಕ್ಕೆ ಕೆಲವು ವರ್ಷಗಳಾಗಿದೆ. ಕ್ರಿಸ್ತನು ನಾನು ರಕ್ಷಣೆ ಹೊಂದಿದಂತ ಅವತ್ತು ಶಿಲುಬೆಗೆ ಹಾಕಲ್ಪಟ್ಟಿಲ್ಲ. ಚೆನ್ನಾಗಿ ಅರ್ಥವಾಗ್ತಿದ್ಯಾ? ಕ್ರಿಸ್ತನ ರಕ್ತ ನನ್ನನ್ನು ತೊಳೆಯುತ್ತದೆ. ಆದರೆ ಅವರು ಶಿಲುಬೆಗೆ ಹಾಕಲ್ಪಟ್ಟದ್ದು ಯಾವಾಗ? 2000 ವರ್ಷಗಳ ಹಿಂದೆ ಶಿಲುಬೆಗೆ ಹಾಕಲ್ಪಡುತ್ತಾರೆ. ಅವರು ಹಾಕಲ್ಪಡುವಾಗಲೇ ನನ್ನ ಪಾಪಕ್ಕೂ ಸೇರಿ ಶಿಲುಬೆಗೆ ಹಾಕಲ್ಪಟ್ಟರು. ನಾನು ಬರಲಿದ್ದೇನೆ 2000 ವರ್ಷವಾದ ನಂತರ. ನಾನಂದ್ರೆ ನಾವು ಬರಲಿದ್ದೇವೆ ನಮ್ಮನ್ನು ವಿಮೋಚಿಸುವುದಕ್ಕೆ. ನಾವು ಕೂಡ ಅವರೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟರೆ, ನಮ್ಮ ಪಾಪವು ಶಿಲುಬೆಗೆ ಹಾಕಲ್ಪಟ್ಟರೆ ಮಾತ್ರವೇ ನಮಗೆ ಕ್ಷಮಾಪಣೆ ಸಿಗುತ್ತದೆ. ಹಾಗಾದರೆ ಕ್ರಿಸ್ತನೊಂದಿಗೆ ನಾವು ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ. ಯಾವಾಗ? 2000 ವರ್ಷಗಳ ಹಿಂದೆ ಅವರೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ. ಕ್ರಿಸ್ತನು ಯಾವಾಗ ಪುನರುತ್ಥಾನಗೊಂಡರೋ ಅವರೊಂದಿಗೆ ನಾನು ಕೂಡ ಪುನರುತ್ಥಾನಗೊಂಡಿದ್ದೇನೆ. ನಮ್ಮನ್ನು ಕೂಡ ದೇವರು ಏನ್ ಮಾಡಿದ್ದಾರೆ? ಜೀವಂತವಾಗಿ ಎಬ್ಬಿಸಿದ್ದಾರೆ. ಈಗ ಜೀವಿಸುವುದು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾರೆ. ಕ್ರಿಸ್ತನ ಸಾರೂಪ್ಯ ಈಗ ನನ್ನಲ್ಲಿ ಬಂದಾಯಿತು. ನನ್ನ ಹಳೆಯ ಮನುಷ್ಯನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾಯಿತು. ಆದರೆ ನಾನು ಇನ್ನೂ ಏನು ಹೇಳುತ್ತಾ ಇದ್ದೇನೆ ಅಂದರೆ, ನಾನೀಗ ಇನ್ನೂ ಕೂಡ ಏನು ಹೇಳುತ್ತಿದ್ದೇನೆ ಅಂದರೆ, ನಾನು ಇನ್ನೂ ಹೋರಾಡುತ್ತಾ ಇದ್ದೇನೆ, ಪಾಪವನ್ನು ಜಯಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೆ. ನನ್ನಿಂದ ಆಗ್ತಿಲ್ಲ. ಯಾಕೆ ಆಗುತ್ತಾ ಇಲ್ಲ ಅಂದರೆ, ಸೈತಾನನ ತಂತ್ರದಲ್ಲಿಯೇ ದೊಡ್ಡ ತಂತ್ರ ಏನಂದ್ರೆ, ಇನ್ನೂ ಕೂಡ ಕ್ರಿಸ್ತನು ನಿಮಗೋಸ್ಕರವಾಗಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಿಲ್ಲ, ನೀವಿನ್ನೂ ಪಾಪದಲ್ಲೇ ಹೋರಾಡುತ್ತಾ ಇದ್ದೀರಾ ಅನ್ನುವಂಥ ಕಾನ್ಸೆಪ್ಟ್ ತರುತ್ತಾನೆ. ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ಆದರೆ ಇನ್ನೂ ಕೂಡ ಆ ಒಂದು ಥಾಟು ನಮ್ಮ ಮೈಂಡಲ್ಲಿ ಬಂದಿಲ್ಲ. ನಾನು ಇನ್ನೂ ಏನು ಮಾಡುತ್ತಾ ಇದ್ದೇನೆ ಅಂದರೆ, ಹೋರಾಡುತ್ತಾ ಇದ್ದೇನೆ ಶಿಲುಬೆಗೆ ಹಾಕಲ್ಪಡಬೇಕು ಎಂಬುದಾಗಿ. ಆದರೆ ನಿಮಗೂ ನನಗೂ ಒಂದು ಚೆನ್ನಾಗಿ ಗೊತ್ತಿರಬೇಕು, ಯಾವಾಗ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ರೋ ನನ್ನನ್ನು ಕೂಡ ಸೇರಿಸಿಯೇ ಹಾಕಿದ್ದಾರೆ. ಅವತ್ತು ನಮ್ಮನ್ನು ಕೂಡ ಸೇರಿ, ನಮ್ಮ ಹಳೆಯ ಮನುಷ್ಯನು ಯಾವಾಗ ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಾನು ನೂತನ ಮನುಷ್ಯನಾದೆನೋ, ನನ್ನ ಹಳೆಯ ಮನುಷ್ಯ ಏನಾದ? ಅಳಿದು ಹೋದ. ಈ ಸಂಭವ ಯಾವಾಗ ನಡೆಯಿತು ಅಂದರೆ, ಯೇಸು ಶಿಲುಬೆಗೆ ಹಾಕಲ್ಪಡುವಾಗ ನಡೆಯಿತು. ಆಗಲೇ ನನ್ನ ಹಳೆಯ ಮನುಷ್ಯ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. ಹೇಗೆ ಆತ್ಮದಲ್ಲಿ ಜಗತ್ತುತ್ಪತ್ತಿಗಿಂತ ಮುಂಚೆ ಹೇಗೆ ನಮ್ಮನ್ನು ಆತ್ಮದಲ್ಲಿ ಆರಿಸಿಕೊಂಡ್ರೋ, ಅದೇ ರೀತಿಯಾಗಿ ಜಗತ್ತುತ್ಪತ್ತಿಗಿಂತ ಮುಂಚೆ ನಮ್ಮನ್ನು ಆತ್ಮದಲ್ಲಿ ಏನ್ ಮಾಡಿದ್ದಾರೆ? ಶಿಲುಬೆಗೆ ಹಾಕಿ ನಮ್ಮ ಹಳೆಯ ಮನುಷ್ಯನನ್ನು ಸಾಯಿಸಿದ್ದಾರೆ. ಅವರು 3ನೇ ದಿನ ಪುನರುತ್ಥಾನಗೊಂಡಾಗ ಆಟೋಮೆಟಿಕ್ ಆಗಿ ಏನ್ ನಡೆಯಿತು? ನಾನು ಕೂಡ ಅವರೊಂದಿಗೆ ಪುನರುತ್ಥಾನಗೊಂಡಿದ್ದೇನೆ. ಹಾಗಾದರೆ ನಮಗೆ ಯಾವ ಅರ್ಹತೆ ಇದೆ? ನಾನೀಗ ಜೀವಂತವಾಗಿ ಹೇಳುವುದಕ್ಕೆ ಏನು ಅರ್ಹತೆ? ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದು ಎಷ್ಟು ನಿಜವೋ, ಅದೇ ರೀತಿಯಾಗಿ ಅವರೊಂದಿಗೆ ಪುನರುತ್ಥಾನಗೊಂಡಿದ್ದೇನೆ. ಕ್ರಿಸ್ತನು ಪುನರುತ್ಥಾನಗೊಂಡಿದ್ದು ಸತ್ಯವಾದರೆ ನಾನು ಕೂಡ ಪುನರುತ್ಥಾನಗೊಳ್ಳುವಂಥದ್ದು ಸತ್ಯ. ಕ್ರಿಸ್ತನು ಸತ್ತದ್ದು ಸತ್ಯವಾಗಿದ್ದರೆ ನನ್ನ ಹಳೆಯ ಮನುಷ್ಯನು ಕೂಡ ಸತ್ತದ್ದು ಅಷ್ಟೇ ಸತ್ಯ. ಈ ಸತ್ಯ ನಿಮಗೆ ತಿಳಿಯಿತು ಅಂದರೆ ನೀವು ಶಿಲುಬೆಗೆ ಹಾಕಲ್ಪಟ್ಟು ಪುನರುತ್ಥಾನಗೊಳ್ಳುವುದಕ್ಕೆ ಯೋಗ್ಯರಾಗಿದ್ದೀರಾ ಎಂದು ಅರ್ಥ. ನಾವೀಗ ಏನಂದುಕೊಂಡಿದ್ದೇವೆ ಅಂದರೆ, ಇನ್ನೂ ಕೂಡ ಶಿಲುಬೆಯಲ್ಲಿ ನಮ್ಮ ಪ್ರಾಣ ಹೋಗಿಲ್ಲ. ಶಿಲುಬೆಯಲ್ಲಿ ಏನು ಹೋಗಿಲ್ಲ? ಪ್ರಾಣ ಹೋಗಿಲ್ಲ. ಇನ್ನೂ ಕೂಡ ಪಾಪದಲ್ಲಿ ಹೋರಾಡುತ್ತಾ ಇದ್ದೇವೆ. ನಿಜ. ಯೇಸು ಕ್ರಿಸ್ತನು ಈಗ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿರುವಾಗ ಒಬ್ಬನು ಬಂದು ಕೇಳುತ್ತಾನೆ, ನೀವು ನಿಜವಾಗಿರುವಂತ ದೇವರ ಕುಮಾರನಾಗಿದ್ದರೆ ಕೆಳಗೆ ಇಳಿದು ಬನ್ನಿ. ಈಗ ಯೇಸು ಕ್ರಿಸ್ತನಿಂದ ಕೆಳಗೆ ಇಳಿದು ಬರುವುದಕ್ಕೆ ಆಗುತ್ತದಾ ಆಗುವುದಿಲ್ವಾ? ಶಾರೀರಿಕವಾಗಿ ಹೇಳಿ. ಶಾರೀರಿಕವಾಗಿ ಕೆಳಗೆ ಇಳಿದು ಬರುವುದಕ್ಕೆ ಆಗುತ್ತದಾ ಆಗುವುದಿಲ್ವಾ? ಆಗಲ್ಲ. ಯಾಕೆ?
2 ಕೈಕಾಲುಗಳಲ್ಲಿ ಮೊಳೆ ಹೊಡೆದು ಅಲ್ಲಿ ಹಾಕಿದ್ದಾರೆ ಅಲ್ವಾ? ಆದರೆ ದೇವರ ಕುಮಾರನಾಗಿ ತನ್ನ ಶಕ್ತಿಯನ್ನು ತೋರಿಸಿ ಕೆಳಗೆ ಬರುವುದಕ್ಕೆ ಸಾಧ್ಯ. ಆದರೆ ಶಾರೀರಿಕವಾಗಿ ಸಾಧ್ಯವಾ? ಅದೇ ರೀತಿಯಾಗಿ ನಿಮಗೂ ನನಗೂ ಇನಿ ಹಳೆಯ ಮನುಷ್ಯ ಶಾರೀರಿಕವಾಗಿ ಎದ್ದೇಳುವುದಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ಯಾಕಂದ್ರೆ ಕ್ರಿಸ್ತನೊಂದಿಗೆ ನಾವು ಏನ್ ಮಾಡಿದ್ದೇವೆ? ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ. ಯಾವಾಗ ಅವರು ಕೆಳಗೆ ಬರುತ್ತಾರೆ? ಅವರು ಹೇಳುತ್ತಾರೆ, ದೇವರ ಕುಮಾರನಾಗಿದ್ದರೆ ಕೆಳಗೆ ಬನ್ನಿ. ಯಾವಾಗ ಅವರಿಂದ ಬರೋಕ್ ಸಾಧ್ಯ? ಈ ಶರೀರವನ್ನು ದಾಟಿ ಅವರು ದೇವರ ಚಿತ್ತಕ್ಕೆ ಅಗೇನ್ಸ್ಟ್ ಆಗಿ ತನ್ನ ಶಕ್ತಿಯನ್ನು ಯೂಸ್ ಮಾಡಿ. ಯಾಕಂದ್ರೆ ಅವರು ಕೆಳಗೆ ಬರಬಾರ್ದು. ಆಕ್ಚುಲ್ ಆಗಿ ಅವರು ಅಲ್ಲೇ ಸಾಯಬೇಕು. ಅದೇ ದೇವರ ಚಿತ್ತ. ಅವನು ಹೇಳ್ದ ಅಂತ ಇವರು ಕೆಳಗೆ ಬಂದರು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಆಟೋಮೆಟಿಕ್ ಆಗಿ ಈಗ ಶಕ್ತಿ ಕೆಲಸ ಮಾಡುತ್ತದೆ. ಶಕ್ತಿ ಕೆಲಸ ಮಾಡುತ್ತದೆ, ಎಲ್ಲ ಮಾಡುತ್ತದೆ. ಆದರೆ ನಾನು ಇನ್ನೂ ಕೂಡ ಸತ್ತಿಲ್ಲ. ಇದೇ ನಮಗೆ ಇವತ್ತು ನಡೆಯುತ್ತಾ ಇದೆ. ಅನೇಕ ಸಮಯದಲ್ಲಿ ಈ ಲೋಕದ ಮಾಂಸ ನಮ್ಮನ್ನು ಸೈತಾನನ್ ಏನ್ ಮಾಡುತ್ತಾನೆ ಅಂದ್ರೆ, ಅದನ್ನು ಮಾಡು, ಇದನ್ನು ಮಾಡು ಎಂದು ಹೇಳುವಾಗ ನಿಮಗೆ ಗೊತ್ತಿರಬೇಕು, ನಾನು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೇನೆ. ಇನಿ ಜೀವಿಸುವುದು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ನಾನು ಬರುವುದಿಲ್ಲ, ನಾನು ಜಯಿಸಿದ್ದೇನೆ. ನೀವು ನೋಡಿರಿ, ಸೈತಾನನನ್ನು ಜಯಿಸಿದ್ದೇನೆ ಎನ್ನುವಂಥ ಭಾವನೆ ಬಂದಾಗ ಮಾತ್ರವೇ ಈ ತಾಟು ನಿಮ್ಮಲ್ಲಿ ಬರುತ್ತದೆ. ಅನೇಕ ಸಮಯದಲ್ಲಿ ಸೈತಾನನ ತಂತ್ರ ಏನಂದ್ರೆ, ನೀನು ಜಯಿಸಿಲ್ಲ 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 ಅಂತ ಹೇಳ್ತಲೇ ಇರ್ತಾನೆ. ಆದ್ರಿಂದ ನೀವೇನ್ ಮಾಡುತ್ತೀರಾ ಅಂದ್ರೆ, ಆ ಒಂದು ಸ್ಟೇಜಲ್ಲಿ ಹೋರಾಡುತ್ತಾ ಇರುತ್ತೀರಾ. ಅರ್ಥವಾಗ್ತಿದೆ ನಿಮಗೆ? ನಿಮ್ಮ ಮುಂದೆ ಒಂದು ಗೆರೆ ಇದೆ. ಆ ಗೆರೆಯನ್ನು ನೀವು ದಾಟುದ್ರಿ ಅಂದ್ರೆ ನೀವು ಕಪ್ಪು ಪಡೆದಿದ್ದಾಯಿತು, ಅಥವಾ ನೀವು ಸಿದ್ಧರಾಗಿದ್ದೀರಾ ಎಂದು ಅರ್ಥ. ಯೇಸು ಕ್ರಿಸ್ತನೊಂದಿಗೆ ಪುನರುತ್ಥಾನ ಬರುವಾಗ ನೀವು ಅದನ್ನು ದಾಟುದ್ರಿ ಅಂತ ಇಟ್ಕೊಳ್ಳಿ. ಯೇಸು ಪುನರುತ್ಥಾನವಾದ್ರು ಅಂದ್ರೆ ನೀವು ಏನಾಗಿದ್ದೀರಾ? ಪುನರುತ್ಥಾನವಾಗಿದ್ದೀರಾ ಎಂದು ಅರ್ಥ. ಈಗ ನೀವು ದಾಟುದ್ರಿ ಅಂತ ಇಟ್ಕೊಳ್ಳಿ. ಆದ್ರೆ ಈಗ ದಾಟಿದ ನಂತರವಾಗಿ ಗೆರೆ ಇರುತ್ತದ? ಗೆರೆ ಇರುತ್ತದ? ಆದ್ರೆ ಸೈತಾನನು ಹೇಳುತ್ತಾನೆ, ಇನ್ನು ಓಡು, ಗೆರೆ ಕಾಣ್ತಿಲ್ಲ, ಇನ್ನು ಮುಂದೆ ಗೆರೆ ಇದೆ, ಇನ್ನು ಮುಂದೆ ಏನಿದೆ? ಗೆರೆ ಇದೆ, ನೀನು ಗೆರೆ ದಾಟುವ ತನಕ ಓಡು ಓಡು ಅನ್ನುತ್ತಾನೆ. ನೀವು ಗೆರೆ ಬರಬೇಕು ಬರಬೇಕು ಅನ್ನುತ್ತೀರಾ, ಆದ್ರೆ ಗೆರೆ ಹಿಂದೆ ಇದೆ. ಯೇಸು ಕ್ರಿಸ್ತನು ಈಗಾಗಲೇ ಜಯಿಸಿ ತಂದು ನಿಮ್ಮನ್ನು ಈ ಕಡೆ ನಿಲ್ಲಿಸಿದ್ದಾರೆ. ಆ ಒಂದು ಥಾಟ್ ಬರಬೇಕು ಮೈಂಡಲ್ಲಿ. ನಾನು ಅವರೊಂದಿಗೆ ಸತ್ತಿದ್ದೇನೆ, ಅವರೊಂದಿಗೆ ಜೀವಂತವಾಗಿ ಎದ್ದಿದ್ದೇನೆ. ಯಾವಾಗ? 2000 ವರ್ಷಗಳ ಹಿಂದೆ ದೇವರು ನನ್ನನ್ನು ಎಬ್ಬಿಸಿದ್ದಾರೆ. ನಾನು ಜಯವನ್ನು ಹೊಂದಿದ್ದೇನೆ. ಅದೇ ಉನ್ನತಗಳಲ್ಲಿ ಕೂರಿಸುವವನಾಗಿದ್ದಾನೆ. ನಮ್ಮನ್ನೇನ್ ಮಾಡಿದ್ದಾರೆ? ತಂದೆಯೊಂದಿಗೆ ಉನ್ನತಗಳಲ್ಲಿ ಏನ್ ಮಾಡಿದ್ದಾರೆ? ಕೂರಿಸಿದ್ದಾರೆ. ಕೂರಿಸುತ್ತೇನೆ ಅಲ್ಲ, ಕೂರಿಸಿದ್ದಾರೆ. ಆದರೆ ಈ ತಾಟು ನಿಮ್ಮ ಮೈಂಡಲ್ಲಿ ಬರಬೇಕು, ಈ ಆಲೋಚನೆ ನಿಮ್ಮ ಮೈಂಡಲ್ಲಿ ಬರಬೇಕು. ಆದರೆ ನೀವು ಇನ್ನೊಂದು ಕಡೆ ಹೋಗಬಾರ್ದು. ಹಾಗಂತ ಹೇಳಿ ನಾನು ಯಾವುದೇ ಪಾಪ ಮಾಡಿದ್ರೂ ಕೂಡ ಸರಿ, ನಾನು ಆಲ್ರೆಡಿ ಜಯಿಸಿದ್ದೇನೆ. ಅಂತಹ ಒಂದು ಗ್ರೂಪ್ ಇದೆ, ಅಂತಹ ಒಂದು ಗ್ರೂಪ್ ಇದೆಯಂತೆ. ನಾವು ಆಲ್ರೆಡಿ ಏನ್ ಮಾಡಿದ್ದೇವೆ? ಜಯಿಸಿದ್ದೇವೆ. ನಾವೆಲ್ಲ ನರಕಕ್ಕೆ ಹೋಗುವುದಿಲ್ಲ, ಏನೇ ಮಾಡಿದ್ರೂ ಕೂಡ ಹೋಗೋದಿಲ್ಲ. ಯಾಕಂದ್ರೆ ಯೇಸು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ? ನಾನು ನಿನ್ನನ್ನು ಉನ್ನತಗಳಲ್ಲಿ ಕೂರಿಸಿದ್ದೇನೆ, ಆದ್ರಿಂದ ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲ ರೀ, ನಾನು ಶಿಲುಬೆಗೆ ಹಾಕಲ್ಪಟ್ಟದ್ದು ಎಷ್ಟು ಸತ್ಯವೋ, ಪುನರುತ್ಥಾನಗೊಳ್ಳುವುದು ಅಷ್ಟೇ ಸತ್ಯ. ಆದರೆ ಆ ಪುನರುತ್ಥಾನದ ಶಕ್ತಿಯನ್ನು ಹೊಂದುವುದಕ್ಕೆ ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕು, ಅದಕ್ಕೆ ಯೋಗ್ಯನಾಗಬೇಕು. ದೇವರೀಗ ಕೊಟ್ಟಿರುವುದಕ್ಕೆ ಏನಾಗಬೇಕು? ಅರ್ಹನಾಗಬೇಕು ಅಲ್ವಾ? ಅದಕ್ಕೆ ಸಿದ್ಧನಾಗಬೇಕು ಅಲ್ವಾ? ಈಗ ವಾಕ್ಯದಲ್ಲಿ ನೋಡುವುದಾದರೆ, ದಾವಿದನ ಬಳಿಗೆ ಬಂದು ಸೌಲನ ಕತ್ತಿಯನ್ನು ಕೊಟ್ರೆ ಅದನ್ನು ಹೊರುವುದಕ್ಕೆ ಅವನಿಗೇನ್ ಬೇಕು? ಅರ್ಹತೆ ಬೇಕಲ್ವಾ? ದೇಹ ಇರಬೇಕು, ಅದಕ್ಕೆ ಸಿದ್ಧವಾಗಿರ್ಬೇಕಲ್ವಾ? ಅವನು ಹೇಳುತ್ತಾನೆ, ಇದನ್ನು ಹಾಕಿಕೊಂಡು ನನಗೇನಿಲ್ಲ, ಅಭ್ಯಾಸವಿಲ್ಲ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನು ರೆಡಿ ಮಾಡು ಎಂದು ಹೇಳುತ್ತಾ ಇದ್ದಾರೆ. ಆ ಪುನರುತ್ಥಾನದ ಶಕ್ತಿಯು ನಿನ್ನಲ್ಲಿ ಇದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಎಲ್ಲವನ್ನು ಜಯಿಸಿದ್ದಾರೆ. ಅವರೀಗ ನಿಮ್ಮ ಹತ್ರ ಕೊಟ್ಟಿದ್ದಾರೆ. ಅದನ್ನು ಅರಿಕೆ ಮಾಡಿ ಅದರಂತೆ ಆಗ್ಬೇಕು. ಯಾಕೆ ಇನ್ನೂ ಹೋರಾಟಗಳಿದೆ? ಯಾಕೆ ಇನ್ನೂ ಆ ಸಮಸ್ಯೆಗಳಿದೆ? ಯಾಕೆ ಇನ್ನೂ ಆ ಮಾಂಸದ ಹೋರಾಟಗಳನ್ನು ಜಯಿಸುವುದಕ್ಕೆ ಆಗ್ತಿಲ್ಲ ಅಂದ್ರೆ, ನಿಮಗೆ ಗೊತ್ತಿಲ್ಲ, ಈಗಾಗಲೇ ನಿಮ್ಮ ಶರೀರ ಜಯಿಸಲ್ಪಟ್ಟಂತ ಶರೀರ. ನಮ್ಮ ಶರೀರವನ್ನು ಯೇಸು ಕ್ರಿಸ್ತನು ಈಗಾಗಲೇ ಹಳೆಯ ಮನುಷ್ಯನನ್ನು ಶಿಲುಬೆಯಲ್ಲಿ ಏನ್ ಮಾಡಿದ್ದಾರೆ? ಶಿಲುಬೆಯಲ್ಲಿ ಹಾಕಿದ್ದಾರೆ. ಅವರು ಪುನರುತ್ಥಾನಗೊಂಡಾಗ ನಾವು ಹೇಗೆ ಮಾರ್ಪಟ್ವಿ? ಪುನರುತ್ಥಾನದ ಶಕ್ತಿಯನ್ನು ಧರಿಸಿಕೊಂಡಿದ್ದೇವೆ. ಆ ರೀತಿಯಾಗಿರುವಾಗ ಅದಕ್ಕೆ ಯೋಗ್ಯರಾಗಿ ನಾವು ನಡ್ಕೊಂಡ್ರೆ ಸಾಕು. ನಾನು ಹೇಳುವುದು ಅರ್ಥವಾಗ್ತಿದೆಯೇ? ಈಗ ನೋಡಿ, ಹೊರದೇಶದಿಂದ ರಾಷ್ಟ್ರಪತಿಯವರು ಬರುತ್ತಾರೆ ಅಂತ ಇಟ್ಕೊಳ್ಳಿ, ಅವರ ಪ್ರತಿನಿಧಿಗಳು ಬರುತ್ತಾರೆ ಅಂತ ಇಟ್ಕೊಳ್ಳಿ, ಅವರ ರೆಪ್ರೆಸೆಂಟೇಟಿವ್ ಬರುತ್ತಾರೆ. ನೀವೀಗ ನೋಡುವುದಾದರೆ ರೆಪ್ರೆಸೆಂಟೇಟಿವ್ ಬರುವಾಗ ಅವರು ಅದಕ್ಕೆ ತಕ್ಕ ಹಾಗೆ ಯೋಗ್ಯವಾಗಿ ನಡೆದುಕೊಳ್ಳುತ್ತಾರೆ. ಅವರಿಗೆ ಒಂದು ಗೌರವ ಸಿಗುತ್ತದೆ. ಆದರೆ ಅವರು ಅದಕ್ಕೆ ತಕ್ಕ ಹಾಗೆ ಯೋಗ್ಯರಾಗಿ ಏನ್ ಮಾಡುತ್ತಾರೆ? ನಡೆದುಕೊಳ್ಳುತ್ತಾರೆ. ಆ ರೀತಿಯಾಗಿ ನಡೆಯುತ್ತಾರೆ. ಆ ರೀತಿಯಾಗಿ ನಡೆದ್ರೇನೆ ಅವರು ಅವರಿಗೆ ಕೊಟ್ಟಿರುವಂತಹ ಪೋಸ್ಟಿಂಗ್ಗೆ ಗೌರವ ಸಲ್ಲಿಸಿದ ಹಾಗೆ. ಅವರಿಗೆ ಅಧಿಕಾರ ಇದೆ, ಆದರೆ ಅಧಿಕಾರಕ್ಕೆ ತಕ್ಕ ಗೌರವ ಎಲ್ಲಿದೆ? ಅವರು ಅದಕ್ಕೆ ತಕ್ಕ ಹಾಗೆ ಯೋಗ್ಯವಾಗಿ ನಡೆದುಕೊಳ್ಳುವುದರಲ್ಲಿದೆ. ಈಗ ಪ್ರತಿನಿಧಿ ಬರುತ್ತಾರೆ, ಹೊರದೇಶದಿಂದ ಪ್ರತಿನಿಧಿ ಬರುತ್ತಾರೆ ಅಂದ್ರೆ ಅವರಿಗೆ ಎಲ್ಲ ವಿಧವಾದಂತಹ ಅಧಿಕಾರ ಕೊಟ್ಟಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಅವರು ಕಿಟಕಿಯಿಂದ ಆಚೆ ಎಗರಿ, ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಅವರಿಗೋಸ್ಕರವಾಗಿ ಮುಖ್ಯ ದ್ವಾರದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಆ ಕಡೆ ಈ ಕಡೆ ಹೂಗಳನ್ನು ಇಟ್ಟುಕೊಂಡು ಅವರನ್ನು ಬರಮಾಡಿಕೊಳ್ಳುವುದಕ್ಕೆಲ್ಲ ಏನಾಗಿದ್ದಾರೆ? ಸಿದ್ಧರಾಗಿದ್ದಾರೆ. ಆದ್ರೆ ಅವರು ಕಿಟಕಿಯಿಂದ ಎಗರಿ ಆಚೆ ಕಡೆಗೆ ಹೋಗಿ ಒಂದು ಟೀ ಅಂಗಡಿಯಲ್ಲಿ ಟೀ ಕುಡಿಯುತ್ತಾ ವಡೆ ತಿನ್ನುತ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ.
ಹಾಗೆ ಸುತ್ತಲೂ ಎಲ್ಲ ಕಡೆ ನೋಡುತ್ತಾರೆ, ಎಲ್ಲಿ ಇವರು ಕಾಣುತ್ತಿಲ್ಲ ಎಂಬುದಾಗಿ ನೋಡುವಾಗ ಹಾಗೆ ಇಣಿಕಿ ನೋಡಿದ್ರೆ ಟೀ ಅಂಗಡಿಯಲ್ಲಿ ಟೀ ಕುಡಿತಿದ್ದಾರೆ. ಅವ್ರು ಕೇಳುತ್ತಾರೆ, ಏನ್ರಿ ನಿಮ್ಮ ಪೋಸ್ಟಿಂಗ್ಗೆ ಇದು ಬೇಕಾ? ನೀವು ಈ ರೀತಿಯಾಗಿ ಮಾಡಬಹುದಾ? ಅವರು ಯಾಕೆ ಹಾಗೆ ಮಾಡುತ್ತಾರೆ ಅಂದರೆ ಅವರ ಅಧಿಕಾರದ ಮಹತ್ವ ಅವರಿಗೆ ಗೊತ್ತಿಲ್ಲದೇ ಇದ್ದದರಿಂದ ಅವರು ಆ ರೀತಿಯಾಗಿ ಮಾಡಿದ್ದಾರೆ. ಚೆನ್ನಾಗಿ ಗಮನಿಸಿ ನೋಡಿರಿ, ನಾನು ಒಬ್ಬರನ್ನು ನೋಡಿದೆ, ಫಾರಿನ್ ಏನು ಹೇಳುತ್ತಾರೆ ವಿದೇಶಾಂಗ ಸಚಿವರನ್ನು ನಾನೊಬ್ಬರನ್ನು ನೋಡಿದೆ. ಸಾಧಾರಣವಾಗಿ ನಮ್ಮ ಊರಲ್ಲಿದ್ದಂಥ ಒಬ್ಬ ಮನುಷ್ಯರೇ ಅವರು. ಅವರೀಗ ಏನಾಗಿದ್ದಾರೆ ಅಂದ್ರೆ ವಿದೇಶಾಂಗ ಸಚಿವರಾಗಿದ್ದಾರೆ. ಆ ಹೊರದೇಶದಲ್ಲಿರುವಂತ ಆ ದೇಶದ ಅಧಿಕಾರಿಗಳು ಮಂತ್ರಿಗಳನ್ನು ಸಂಧಿಸುವಂತ ಅಧಿಕಾರ ಅವ್ರಿಗಿದೆ. ಆಕ್ಚುಲ್ ಆಗಿ ಲೆಕ್ಕಾಚಾರದ ಪ್ರಕಾರ ಅವ್ರು ಯಾರಂದ್ರೆ ಪ್ರಧಾನಿ ಅವರ ಪ್ರತಿನಿಧಿ, ಪ್ರಧಾನಿಗೆ ಈಕ್ವಲ್ ಅವರು ಆಕ್ಚುಲ್ ಆಗಿ. ನಾನು ಅವರನ್ನು ಅವತ್ತು ನೋಡಿದೆ. ಅವರು ಮಾತನಾಡುವಂಥ ಶೈಲಿ, ಅವ್ರು ನಡೆಯುವಂಥ ಶೈಲಿಯನ್ನು ನೋಡಿದೆ. ಅಷ್ಟೊಂದು ಗಾಂಭೀರ್ಯವಾಗಿದ್ದಾರೆ ಮನುಷ್ಯ, ಅಷ್ಟೊಂದು ಗಾಂಭೀರ್ಯ. ಹಾಗೆ ಬಂದು ನಿಲ್ಲುತ್ತಾರೆ. ಅದು ಎಲ್ಲಿಂದ ಬಂತು ಅಂದರೆ ಆ ಪೋಸ್ಟಿಂಗ್ಗೆ ಅವರು ತನ್ನನ್ನು ಏನು ಮಾಡುತ್ತಾರೆ, ಆ ಪೋಸ್ಟಿಂಗ್ಗೆ ಅವರು ತನ್ನ ರೆಡಿ ಮಾಡಿಕೊಳ್ಳುತ್ತಾರೆ. ಈಗ ರಾಷ್ಟ್ರಪತಿಯನ್ನು ನೋಡಿದ್ರೆ ಬೊಗ್ಗಿ ಕೈ ಕೊಡಬೇಕಾದಂಥವರು, ಇವರ ಕೆಳಗಿರುವಂಥವ್ರು ನೋಡಿ ಇವರು ಹೇಗೆ ನಿಲ್ಲುತ್ತಾರೆ, ತಲೆ ಎತ್ತಿ ನಿಲ್ಲುತ್ತಾರೆ. ಆದರೆ ಇವರು ಬಂದಾಗ ಅವರು ದೀನತೆ ಎನ್ನುವಂಥ ಹೆಸರಿನಲ್ಲಿ ಇವ್ರೇನು ಮಾಡಬಾರದು, ಅವರಂತೆ ಇವರು ನಮಸ್ಕರಿಸಬಾರದು. ದೀನತೆ ಬೇರೆ, ನಿಮ್ಮ ಮೇಲೆ ಇರುವಂಥ ಅಭಿಷೇಕಕ್ಕೆ ನೀವು ಕೊಡುವಂಥ ಘನ ಬೇರೆ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆಯಾ? ದೀನತೆ ಬೇರೆ, ದೀನರಾಗಿ ಇರಬೇಕು. ಯೇಸು ಕ್ರಿಸ್ತನು ಈಗ ದೀನತೆಯುಳ್ಳವರಾಗಿದ್ದಾರೆ. ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾರೆ. ಅವರ ಮಧ್ಯದಲ್ಲಿ ಜಗಳ ಬರುತ್ತದೆ, ಯಾರು ದೊಡ್ಡವರು ಚಿಕ್ಕವರು ಎಂಬುದಾಗಿ ಅದನ್ನು ನಿರೂಪಿಸುವುದಕ್ಕೋಸ್ಕರ ಕಾಲು ತೊಳೆಯುತ್ತಾರೆ. ಹಾಗಂತ ಯೇಸು ಹೋದಂಥ ಜಾಗದಲ್ಲೆಲ್ಲ ಕಾಲು ತೊಳಿತಾ ಇದ್ದೀರಾ? ಯಾರನ್ನು ನೋಡಿದ್ರು ಕೂಡ ಈಗ ಸೀಮೋನನ ಮನೆಗೆ ಯೇಸು ಕ್ರಿಸ್ತನು ಹೋಗುತ್ತಾರೆ ಅಲ್ವಾ, ಆ ಸುಂಕ ವಸೂಲಿ ಮಾಡುವಂತಹ ಅವರ ಮನೆಗೆ ಹೋಗುತ್ತಾರೆ. ಹೋದ ಕೂಡಲೇ ಇವರು ಕೇಳುತ್ತಾರೆ, ನೀನು ನನ್ನ ತಲೆಗೆ ಎಣ್ಣೆಯನ್ನು ಕೊಡಲಿಲ್ಲ, ನನ್ನ ಕಾಲಿಗೆ ನೀರು ಕೊಡಲಿಲ್ಲ, ನೀನು ನನಗೆ ಮರ್ಯಾದೆ ಕೊಡಲಿಲ್ಲ ಅನ್ನುತ್ತಾರೆ. ಅರ್ಥ ಆಗ್ತಿದೆಯಾ ಈಗ ನಿಮಗೆ? ಯೇಸು ಕ್ರಿಸ್ತನ ಯೆರೂಸಲೇಮಿನೊಳಗೆ ಹೋಗುತ್ತಾರೆ ನೋಡಿ. ಪ್ರವೇಶಿಸುವಾಗ ವಾಕ್ಯ ಹೇಳುತ್ತದೆ, ಅವರು ಮುಂದಾಗಿ ನಡೆದುಕೊಂಡು ಹೋದರು, ಶಿಷ್ಯರು ನೋಡಿ ಆಶ್ಚರ್ಯಗೊಂಡರು ಎನ್ನುವಂತಹ ಒಂದು ಮಾತಿರುತ್ತದೆ. ಚೆನ್ನಾಗಿ ಗಮನಿಸಿರಿ, ಅಲ್ಲಿ ಗಮನಿಸಿರಿ. ಯೆರೂಸಲೇಮಿನೊಳಗೆ ಯೇಸು ಪ್ರವೇಶಿಸುವಾಗ ಅದನ್ನು ನೋಡಿ ಶಿಷ್ಯರು ಏನು ಮಾಡುತ್ತಾರೆ? ಬೆರಗಾಗಿ ನಿಲ್ಲುತ್ತಾರೆ. ಅದರ ಅರ್ಥ ಏನಂದ್ರೆ ಯೆರೂಸಲೇಮಿನೊಳಗೆ ಪ್ರವೇಶಿಸುವಾಗ ಯೇಸು ಕ್ರಿಸ್ತನು ಆಸ್ ಎ ಕಿಂಗ್, ಒಬ್ಬ ಅರಸನಾಗಿ ಒಳಗೆ ಪ್ರವೇಶಿಸುತ್ತಾರೆ. ಅವರು ನಡೆದು ಬರುವಂತಹ ಗಾಂಭೀರ್ಯವನ್ನು ನೋಡಿ ಏನು ಮಾಡುತ್ತಾರೆ? ಆಶ್ಚರ್ಯಗೊಂಡರು ಎಂಬುದಾಗಿ ಇರುತ್ತದೆ. ಯೇಸು ಕತ್ತೆ ಮೇಲೆ ಬರುವಾಗಲೂ ಕೂಡ ಬೆರಗಾದರು ಎನ್ನುವಂಥ ಮಾತಿರುವುದಿಲ್ಲ. ಯೇಸು ಯೆರೂಸಲೇಮಿನೊಳಗೆ ಬರುವಾಗ ಅವರ ಮುಂದಾಗಿ ನಡೆದು ಹೋದರು. ಶಿಷ್ಯರು ಅದನ್ನು ನೋಡಿ ಬೆರಗಾಗುತ್ತಾರೆ. ಯಾಕೆ ಬೆರಗಾಗುತ್ತಾರೆ ಅಂದರೆ ಆ ವಾಕಿಂಗ್ ಸ್ಟೈಲ್, ಅದುವೇ ಅಭಿಷೇಕ. ದೇವರು ನನಗೆ ಕೊಟ್ಟಂತಹ ಘನ ಅದು. ಆ ಘನತೆಯನ್ನು ಯೋಗ್ಯಪಡಿಸಿಕೊಳ್ಳಬೇಕಾಗಿರುವಂಥದ್ದು ನನ್ನ ಕೈಯಲ್ಲಿದೆ. ನಾನೇ ಅದನ್ನು ದಕ್ಕಿಸಿಕೊಳ್ಳಬೇಕು. ಈಗ ಬತ್ಷೆಬಾಳು ಬರುತ್ತಾಳೆ, ಸೊಲೊಮೋನ್ ನೋಡುವುದಕ್ಕೆ ಬರುತ್ತಾಳೆ. ಒಂದು ಅರಸರುಗಳಲ್ಲಿ ಇರುತ್ತದೆ, ಸೊಲೊಮೋನ್ ನೋಡುವುದಕ್ಕೆ ಬರುತ್ತಾಳೆ. ನೋಡುವುದಕ್ಕೆ ಬರುವಾಗ ನೀವು ಅಲ್ಲಿ ಗಮನಿಸುವುದಾದರೆ ಕರೆಕ್ಟಾಗಿ ಸೊಲೊಮೋನನ ಒಂದು ಕೆಲಸ ಮಾಡುತ್ತಾರೆ. ನಾವಾಗಿದ್ರೆ ಏನು ಮಾಡ್ತಿದ್ವಿ? ಈ ಸಿಂಹಾಸನಕ್ಕೆ ನಾನು ಇಲ್ಲಿ ಬಂದು ಕೂರುವುದಕ್ಕೆ ಅಮ್ಮನೇ ಕಾರಣ. ಅಪ್ಪನ ಹತ್ರ ಹೋಗಿ ಏನು ಮಾಡಿದ್ದಾರೆ? ನನಗೆ ಅವರು ಕೊಡಿಸಿದ್ದಾರೆ. ಅಮ್ಮ ನೀವು ಬನ್ನಿ ಅಮ್ಮ, ಇದ್ರ ಮೇಲೆ ಕೂತ್ಕೊಳ್ಳಿ ಅಮ್ಮ, ಆ ರೀತಿ ತಾನೇ ನಾವು ಹೇಳುತ್ತೇವೆ. ವಾಕ್ಯ ಹೇಳುತ್ತದೆ ಬತ್ಷೆಬಾಳಿಗೆ ಒಂದು ಆಸನವನ್ನು ಹಾಕಿಸಿದ. ಹಾಗೆ ತಾನೇ ಇರುತ್ತದೆ. ಅದೆಲ್ಲ ಅರಸನಿಗೆ ಇರುವಂತಹ ಒಂದು ಪ್ರೋಟೋಕಾಲ್. ಆ ರೀತಿಯಾಗಿ ಅದನ್ನು ಹೇಳುತ್ತಾರೆ. ಅದು ತಾಯಿಯೇ ಆಗಿರಲಿ, ಐ ಆಮ್ ದ ಕಿಂಗ್, ನಾನೇ ರಾಜನು, ನೀನು ಬರುತ್ತೀಯಾ, ಅವರಿಗೆ ಒಂದು ಆಸನವನ್ನು ಹಾಕಿರಿ, ನನ್ನ ಚೇರನ್ನು ಕೊಡುವುದಿಲ್ಲ. ನ್ಯಾಯವಾಗಿ ನಾವಾಗಿದ್ರೆ ಏನು ಮಾಡ್ತಿದ್ವಿ ಗೊತ್ತಾ? ಬಹಳ ಪ್ರೀತಿಯಿಂದ ಕೆಲವು ಸಮಯದಲ್ಲಿ ಪಟ್ಟವನ್ನು ತೆಗೆದುಕೊಂಡ ಕೂಡಲೇ ಆ ಟೋಪಿಯನ್ನು ಏನು ಮಾಡುತ್ತಾರೆ? ಪ್ರೀತಿನೇ ಅದು, ಪ್ರೀತಿಯಿಂದ ತಂದೆ ತಾಯಿಯ ಮೇಲೆ ಇಡುತ್ತಾರೆ. ಈಗ ರೀಸೆಂಟ್ ಆಗಿ ಕೂಡ ನಾನು ನೋಡಿದೆ, ಯಾವುದೋ ಒಂದು ಮಿಲಿಟರಿ ಪೋಸ್ಟಿಂಗ್ ಮುಗಿಸಿದ ಕೂಡಲೇ ತನ್ನ ಟೋಪಿಯನ್ನು ತೆಗೆದು ಅಣ್ಣನ ಮೇಲೆ ಏನು ಮಾಡುತ್ತಾರೆ? ಇಡುತ್ತಾರೆ. ಅವರು ಸಂತೋಷವಾಗಿ ಅಳುತ್ತಾರೆ. ನಾನಿದನ್ನು ತಪ್ಪೆಂದು ಹೇಳುತ್ತಿಲ್ಲ, ಆದರೆ ಬೈಬಲ್ ಪ್ರಕಾರವಾಗಿ ನಮಗೆ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಹೇಗಿದೆ ಅಂದರೆ, ನನಗೆ ಒಂದು ಅಭಿಷೇಕವು ಕೊಡಲ್ಪಟ್ಟಿದೆ. ಆ ಅಭಿಷೇಕದ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು ನನ್ನ ಕೈಯಲ್ಲೇ ಇದೆ. ಅದನ್ನೇ ಅವರು ಹೇಳುತ್ತಾ ಇದ್ದಾರೆ, ಪುನರುತ್ಥಾನದ ಶಕ್ತಿಯನ್ನು 2000 ವರ್ಷಗಳ ಹಿಂದೆ ನನಗೆ ಕೊಟ್ಟಿದ್ದಾರೆ. ಇನಿ ಜೀವಿಸುವುದು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಇನಿ ನಾನಲ್ಲಪ್ಪ, ನನ್ನಲ್ಲಿರುವಂಥದ್ದು ಕ್ರಿಸ್ತನು. ಆದರೆ ಆ ಪುನರುತ್ಥಾನದ ಶಕ್ತಿಗೆ ನಾನು ಯೋಗ್ಯನಾಗಿ ಇರುವುದಕ್ಕೆ ಹಾಗೆ ತಾನೇ ಇದೆ. ಅದಕ್ಕೆ ಯೋಗ್ಯನಾಗಿ ನಾನೇ ನೋಡ್ಕೊಳ್ಬೇಕು. ನನಗಿರುವಂಥದ್ದನ್ನು ನಾನೇ ನೋಡ್ಕೊಳ್ಬೇಕು. ಇನ್ನೊಬ್ಬರು ನಿಮಗೆ ಕೊಡುವುದಿಲ್ಲ. ನೀವು ಹೋಗಿ ಅಲ್ಲಿ ಹೇಳೋಕ್ಕಾಗಲ್ಲ. ನೋಡಿ, ಯಾರು ಕೂಡ ನನ್ನನ್ನು ಗೌರವಿಸುತ್ತಾ ಇಲ್ಲ, ಯಾರು ಗೌರವಿಸುವುದಿಲ್ಲ ಅಲ್ಲ, ಅಭಿಷೇಕಕ್ಕೆ ಅವನು ಗೌರವಿಸುತ್ತಾನೆ. ಆ ಅರಸನ ಘನ ಬರುತ್ತದೆ. ಸೊಲೊಮೋನನನ್ನು ಕತ್ತೆಯ ಮೇಲೆ ಅರಸನನ್ನಾಗಿ ಮಾಡಿದ್ದಾರೆ ಎನ್ನುವಂಥ ವಿಷಯವನ್ನು ಅದೋನೇನು ಕೇಳಲ್ಪಟ್ಟಾಗ ಅವರೆಲ್ಲರೂ ಕೂಡ ತಮ್ಮ ಒಂಟೆಗಳನ್ನು ತೆಗೆದುಕೊಂಡು ಓಡಿ ಹೋದರು ಎಂಬುದಾಗಿ ತಾನೇ ಇದೆ. ಓಡಿ ಹೋದರು. ಅದೋನಿಯನು ಏನ್ ಮಾಡ್ದ? ಆ ಕೊಂಬನ್ನು ಹೋಗಿ ಹಿಡ್ಕೊಂಡಂತೆ. ಯಾಕೆ? ಚೆನ್ನಾಗಿ ಗಮನಿಸಿರಿ. ಯಾರು ಈಗ ಅದೋನಿಯನನ್ನು ಕರೆಯಲಿಲ್ಲ.
ಅದೋನಿಯನನ್ನು ಯಾರು ಗಮನಿಸಲಿಲ್ಲ. ಏನ್ ಈ ರೀತಿ ಮಾಡ್ತಿದ್ಯಾ ಅಂತ ಯಾರು ಕೇಳಿಲ್ಲ. ವಾಕ್ಯ ಹೇಳುತ್ತದೆ, ಸೊಲೊಮೋನನು ಅರಸನಾಗಿದ್ದಾನೆ ಎನ್ನುವಂತ ವಿಷಯವನ್ನು ಕೇಳಲ್ಪಟ್ಟ ಕೂಡಲೇ ಅದೇ ಆ ಅಭಿಷೇಕಕ್ಕೆ ಇರುವಂತ ಮಹಿಮೆ. ನಿಮ್ಮನ್ನು ಅರಸನನ್ನಾಗಿ ಅಭಿಷೇಕಿಸಿದ್ದಾರೆ ಎನ್ನುವಂತ ವಿಷಯ ಕೇಳಲ್ಪಟ್ಟ ಕೂಡಲೇ ವಿರೋಧಿ ಆಟೋಮೆಟಿಕ್ ಆಗಿ ಬಲಿಪೀಠದಲ್ಲಿ ಹೋಗಿ ಆ ಕೊಂಬನ್ನು ಹಿಡಿದುಕೊಳ್ಳುತ್ತಾನೆ. ಅದನ್ನೇ ಹೇಳುತ್ತಾರೆ, ಪುನರುತ್ಥಾನದ ಶಕ್ತಿಯು ನನ್ನಲ್ಲಿ ಬಂತು ಅಂದರೆ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ಪುನರುತ್ಥಾನದ ಶಕ್ತಿ ಹೇಗಿತ್ತೋ ಆ ಶಕ್ತಿ ನಿಮ್ಮಲ್ಲಿರಬೇಕು. ಅದನ್ನೇ ಪೌಲನು ಬರೆಯುತ್ತಾರೆ, ಆತನ ಪುನರುತ್ಥಾನದ ಶಕ್ತಿಯನ್ನು ಧರಿಸಿಕೊಳ್ಳುವುದಕ್ಕೆ. ನಾವೀಗ ಆ ರೀತಿ ಇದ್ದೇವಾ? ಆ ಪುನರುತ್ಥಾನದ ಶಕ್ತಿಯು ನಮ್ಮಲ್ಲಿ ಬಂದಿದೆಯಾ? ಆ ಪುನರುತ್ಥಾನದ ಶಕ್ತಿ ಅಂದರೆ ಏನು? ಅದನ್ನು ಹೇಳಿ ನಾನು ಮುಗಿಸುತ್ತೇನೆ. ನಾವೀಗ ಇದನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ಹೇಳುತ್ತದೆ. ಅದನ್ನು ಧರಿಸಿಕೊಳ್ಳುವುದಕ್ಕೆ ನಾವು ಆತನ ಮರಣದ ವಿಷಯದಲ್ಲಿ ಅನುರೂಪವಾಗಬೇಕೆಂಬುದಾಗಿ ವಾಕ್ಯ ಹೇಳುತ್ತದೆ. ಆ ರೀತಿ ಮರಣಕ್ಕೆ ಒಳಪಡುವಾಗ ಆತನು ಹೇಗೆ ಪುನರುತ್ಥಾನಗೊಂಡ್ರು, ಆ ರೀತಿಯಾಗಿ ನಾನು ಕೂಡ 2000 ವರ್ಷಗಳ ಹಿಂದೆ ಪುನರುತ್ಥಾನಗೊಂಡಿದ್ದೇನೆ. ಅವರ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ? ಪುನರುತ್ಥಾನದ ಶಕ್ತಿಯನ್ನು ಹೊಂದಿದ್ದೇನೆ. ಆ ಪುನರುತ್ಥಾನದ ಶಕ್ತಿ ಅಂದ್ರೆ ಏನು? ಅದನ್ನು ಮಾತ್ರ ಹೇಳಿ ಮುಗಿಸುತ್ತೇನೆ, ಓದಿರಿ. ಆ ವಾಕ್ಯ ಓದಿರಿ. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಇದ್ದವು. ಗಮನಿಸಿರಿ, ಇದು ಯಾವಾಗ ಸಂಭವಿಸುತ್ತದೆ ಅಂದರೆ ಅದರ ಹಿಂದಿನ ವಾಕ್ಯ ಓದಿರಿ. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಅರಿದು 2 ಭಾಗವಾಯಿತು. ಭೂಮಿಯು ಅದಿರಿತು, ಬಂಡೆಗಳು ಸೀಳಿ ಹೋದವು. ಇದೆಲ್ಲ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಂತ ಆ ದಿನ, ಆ ನಿಮಿಷದಲ್ಲಿ ನಡೆದದ್ದು. ಅವರು ಸಾಯುವ ಆ ನಿಮಿಷದಲ್ಲಿ ನಡೆಯುತ್ತದೆ. ಆದರೆ ಪುನರುತ್ಥಾನದ ಶಕ್ತಿ ಅಂದ್ರೆ ಏನೆಂಬುದಾಗಿ ಗಮನಿಸಿರಿ. ಇದಕ್ಕೂ ಮುಂಚೆ ಇದ್ದದೆಲ್ಲ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ಅವತ್ತು ನಡೆದಂತಹ ಸಂಭವ. ಇವರು ಯಾವಾಗ ಪುನರುತ್ಥಾನಗೊಂಡ್ರು? 3ನೇ ದಿನ. ಹಾಗಾದರೆ ಈ ವಾಕ್ಯದ ಪ್ರಕಾರ ಮುಂದೆ ಬರುವುದೆಲ್ಲ ಯಾವಾಗ ನಡಿಬೇಕು? 3ನೇ ದಿನ ನಡೆಯಬೇಕು. ಸಮಾಧಿಗಳು ಶಿಲುಬೆಯಲ್ಲಿ ಸತ್ತ ಅವತ್ತೇ ತೆರೆಯಿತು. ಹಾಗೆ ತಾನೇ ಇದೆ, ಸಮಾಧಿಗಳು ತೆರೆದವು. ಆದರೆ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿದ್ದು ಯಾವಾಗ? 3ನೇ ದಿನ. 3ನೇ ದಿನ ಅವರು ಪುನರುತ್ಥಾನಗೊಂಡ ನಂತರ ಸಮಾಧಿಗಳೊಳಗಿಂದ ಹೊರಗೆ ಬಂದು, ಹಾಗಂದ್ರೆ ಏನರ್ಥ? ಚೆನ್ನಾಗಿ ಗಮನಿಸಿರಿ. ಸಮಾಧಿಗಳೆಲ್ಲ ತೆರೆಯಲ್ಪಡುತ್ತದೆ, ಅವರು ಕಾಣಲ್ಪಡುತ್ತಾರೆ. ಆದರೆ ಅವರು ಹೊರಟು ಬರುವುದು ಯಾವಾಗ ಗೊತ್ತಾ? ಇವರು ಪುನರುತ್ಥಾನಗೊಂಡ್ರೇನೆ ಅವರು ಪುನರುತ್ಥಾನಗೊಳ್ಳುತ್ತಾರೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಅವರು ಸಾಯುವಾಗ ಸಮಾಧಿಗಳು ತೆರೆಯಲ್ಪಟ್ಟವು, ಅದು ಅವರ ಶಕ್ತಿ. ಒಂದು ಉದಾಹರಣೆಗೆ ಹೇಳುತ್ತೇನೆ ನಿಮಗೆ ಅರ್ಥವಾಗುವುದಕ್ಕೋಸ್ಕರವಾಗಿ. ಈಗ ಲಾಜರನು ಸತ್ತು ಹೋದ ತಾನೆ. ಲಾಜರನು ಸತ್ತು ಹೋದ್ನ? ಯೇಸು ಕ್ರಿಸ್ತನು ಜೀವಂತವಾಗಿರುವಾಗಲೇ ಅವ್ರು ಏನ್ ಮಾಡಿದ್ರು? ಯೇಸು ಜೀವಂತವಾಗಿರುವಾಗಲೇ ಏನ್ ಮಾಡುತ್ತಾರೆ? ಲಾಜರನನ್ನು ಜೀವಂತವಾಗಿ ಎಬ್ಬಿಸುತ್ತಾರಾ? ಅವನು ಬಂದ್ನ? ಯಾಯಿರನ ಮಗಳನ್ನು ಏನ್ ಮಾಡುತ್ತಾರೆ? ಜೀವಂತವಾಗಿ ಎಬ್ಬಿಸುತ್ತಾರೆ. ನಾಯಿನನ ವಿಧವೆಯ ಮಗನನ್ನು ಇವರೆಲ್ಲ ಮತ್ತೆ ಸತ್ತೋದ್ರ ಇಲ್ವಾ? ಮತ್ತೆ ಸತ್ತೋದ್ರು ತಾನೆ. ಮತ್ತೆ ಸಮಾಧಿಗಳಿಗೆ ಹೋದ್ರು ತಾನೆ. ಲಾಜರನನ್ನು ಮತ್ತೆ ಕಲ್ಲಾಕಿ ಮುಚ್ಚುತ್ತಾರೆ ತಾನೆ. ಹೌದು ತಾನೆ. ಇದುವೇ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾಗ ಅವ್ರಿಗಿದ್ದಂತ ಶಕ್ತಿ. ಯೇಸು ಜೀವಂತವಾಗಿ ಇದ್ದಾಗ ಅವರಿಗಿದ್ದ ಶಕ್ತಿ ಏನಂದ್ರೆ, ಕುರುಡರಿಗೆ ಕಣ್ಣು ಕಾಣುತ್ತದೆ, ಕಿವುಡರು ಕೇಳಿಸಿಕೊಳ್ಳುತ್ತಾರೆ, ಸತ್ತವರು ಜೀವಂತವಾಗಿ ಎದ್ದು ನಡೆಯುತ್ತಾರೆ. ಆದರೆ ಪುನಃ ಅವರೆಲ್ಲರೂ ಕೂಡ ಸಾಯುತ್ತಾರೆ, ಮತ್ತೆ ಏನಾಗುತ್ತಾರೆ. ಆದರೆ ಪುನರುತ್ಥಾನದ ಶಕ್ತಿ ಏನಂದ್ರೆ, ಸಮಾಧಿಯೊಳಗೆ ಇದ್ದಂತ ಒಬ್ಬನು ಪುನರುತ್ಥಾನಗೊಳ್ಳುತ್ತಾನೆ ಅಲ್ವಾ? ಮತ್ತೆ ಸಮಾಧಿಯೊಳಗೆ ಹೋಗುವುದಿಲ್ಲ, ಅವನು ನಿರಂತರವಾಗಿ ಪುನರುತ್ಥಾನವಾಗಿ ಇರುತ್ತಾನೆ. ಅರ್ಥವಾಗುತ್ತಿದೆಯಾ? ಅವರು ಜೀವಂತವಾಗಿರುವಾಗ, ಯೇಸು ಜೀವಂತವಾಗಿರುವಾಗಲೂ ಕೂಡ ಸಮಾಧಿಗಳು ತೆರೆಯಲ್ಪಟ್ಟವು. ಅದಾದ ನಂತರವಾಗಿ ಖಂಡಿತವಾಗಿ ಲಾಜರನ ಒಂದು ದಿನ ಏನಾಗಿರುತ್ತಾರೆ? ಸತ್ತಿರುತ್ತಾರೆ. ಕನ್ಫರ್ಮ್ ಆಗಿ ಸತ್ತಿರುತ್ತಾರೆ. ಹೌದು ತಾನೆ. ಯಾಯಿರನ ಮಗಳು ಖಂಡಿತವಾಗಿ ಒಂದು ದಿನ ಏನಾಗಿರುತ್ತಾರೆ? ಸತ್ತಿರುತ್ತಾಳೆ. ನಾಯಿನೂರಿನ ವಿಧವೆಯ ಮಗ ಏನಾಗಿರುತ್ತಾನೆ? ಖಂಡಿತವಾಗಿ ಸತ್ತಿರುತ್ತಾನೆ. ಅವರೆಲ್ಲರೂ ಕೂಡ ಮತ್ತೆ ಎಲ್ಲರೂ ಕೂಡ ಸತ್ತಿರುತ್ತಾರೆ. ಅವರು ಸತ್ತರೂ ಕೂಡ ಏನ್ ಹೇಳಿರುತ್ತಾರೆ? ಅವತ್ತು ಯೇಸು ಇವರನ್ನು ಜೀವಂತವಾಗಿ ಎಬ್ಬಿಸಿದ್ರು ರೀ. ಆನಂತರ 20 ವರ್ಷ ಜೀವಂತವಾಗಿದ್ದ, 50 ವರ್ಷ ಜೀವಂತವಾಗಿದ್ದ. ಈಗಲೂ ಯೇಸು ಇದ್ದಿದ್ರೆ ಜೀವಂತವಾಗಿ ಎಬ್ಬಿಸುತ್ತಿದ್ರು. ಆ ರೀತಿ ತಾನೇ ಹೇಳ್ತಿದ್ರು. ಅದೇ ತಾನೇ ಹೇಳಿರುತ್ತಾರೆ. ಆದರೆ ಈಗ ಪುನರುತ್ಥಾನದ ಶಕ್ತಿಯು ಬಂತು. ಇನ್ನು ಸತ್ತವರು ಜೀವಂತವಾಗಿ ಎದ್ದರು, ಆದರೆ ಪುನಃ ಅವರು ಸಮಾಧಿಯೊಳಗೆ ಹೋಗುವುದಿಲ್ಲ. ಅವರು ನಿತ್ಯವಾಗಿ ಪುನರುತ್ಥಾನಗೊಳ್ಳುತ್ತಾರೆ. ಇದುವೇ ನಿಮ್ಮ ನನ್ನೊಳಗೆ ಇರುವಂಥ ಪುನರುತ್ಥಾನದ ಶಕ್ತಿ. ಕ್ರಿಸ್ತನು ಈಗ ಪುನರುತ್ಥಾನಗೊಂಡಿದ್ದಾರೆ. ನಿಮ್ಮ ನನ್ನೊಳಗೆ ಆ ಪುನರುತ್ಥಾನದ ಶಕ್ತಿಯು ಬರುತ್ತದೆ. ಅದು ಬಂತು ಅಂದರೆ ಇನಿ ಏನಾಗುತ್ತದೆ ಅಂತ ಕೇಳುವುದಾದರೆ, ಇನಿ ನೀವು ನಾನು ಸಾಯುವುದಿಲ್ಲ, ನಿತ್ಯವಾಗಿ ನಾವು ಪುನರುತ್ಥಾನಗೊಳ್ಳಲಿದ್ದೇವೆ. ಅದಕ್ಕಾಗಿ ದೇವರು ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ. ಅದುವೇ ಪುನರುತ್ಥಾನದ ಶಕ್ತಿ. ನಾವೀಗ ಯಾವುದರಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತಾ ಇದ್ದೇವೆ ಅಂದರೆ, ನಾವೆಲ್ಲರೂ ಕೂಡ ಯಾವುದರಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತಿದ್ದೇವೆ ಅಂದರೆ, ಸಂಪೂರ್ಣವಾಗಿ ಯೇಸು ಜೀವಂತವಾಗಿದ್ದಾಗ ಏನೇನು ಮಾಡಿದ್ರು ಅದನ್ನೇ ಕಾನ್ಸಂಟ್ರೇಟ್ ಮಾಡುತ್ತಿದ್ದೇವೆ. ಕುರುಡರು ಕಾಣಬೇಕು, ಕಿವುಡರಿಗೆ ಕೇಳಿಸಬೇಕು, ಕುಂಟರು ನಡೆಯಬೇಕು. ಸತ್ಯ ತಾನೆ. ಇದರ ಮೇಲೆ ನಮ್ಮ ಸಂಪೂರ್ಣವಾಗಿ ಕಾನ್ಸಂಟ್ರೇಷನ್ ಇದೆ. ಅದ್ಭುತ ನಡೆಯಬೇಕು, ಸೂಚಕ ಕಾರ್ಯ ನಡೆಯಬೇಕು. ಈಗ ಹೇಳಿ, ಇದ್ದಂತಹ ಲಾಜರನು, ಸತ್ತಂತಹ ಲಾಜರನು, ಜೀವಂತವಾಗಿ ಪುನಃ ಎದ್ದಂತ ಲಾಜರನು ಮತ್ತೆ ಸಾಯುತ್ತಾನೆ. ಇದು ನಿಮಗೆ ಬೇಕಾ? ಇನಿ ಒಬ್ಬರನ್ನು ಪುನರುತ್ಥಾನವಾಗಿ ಎಬ್ಬಿಸಲಿದ್ದೀರಾ? ಅವನು ಇನ್ನು ಸಾಯುವುದೇ ಇಲ್ಲ. ಇದು ಬೇಕಾ? ನಾನು ಹೇಳುವುದು ಅರ್ಥವಾಗ್ತಿದೆಯಾ?
ಇದು ಭೂಮಿಯಲ್ಲಿ ನಡೆಯುವಂತ ಒಂದು ಅದ್ಭುತ. ಯೇಸು ಮಾತ್ರ ಈಗ ಅದನ್ನು ಮಾಡಿಲ್ಲ. ಎಲಿಯನ್ನು ಮಾಡಿದ್ದಾರೆ. ಮಾಡಿದ್ದಾರಾ ಇಲ್ವಾ? ಎಲಿಷಾ ಮಾಡಿದ್ದಾರಾ ಇಲ್ವಾ? ಅದೆಲ್ಲ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾಗ ಇದ್ದ ಶಕ್ತಿ. ಇದು ಯೇಸು ಇಲ್ಲದೇ ಇದ್ದರೂ ಯೇಸುವಿನ ನಾಮದಲ್ಲಿ ಮಾಡುವುದಕ್ಕೆ ಸಾಧ್ಯ. ಆದರೆ ಪುನರುತ್ಥಾನದ ಶಕ್ತಿಯು ಬಂದಾಗ ಮಾತ್ರವೇ ನರಕಕ್ಕೆ ಹೋಗಬೇಕಾದಂತ ಒಬ್ಬನನ್ನು ಈ ಭೂಮಿಯಲ್ಲಿ ಅವನನ್ನು ವಿಮೋಚಿಸುತ್ತೀರಾ, ಅವನನ್ನು ನಿತ್ಯವಾಗಿ ಪರಲೋಕಕ್ಕೆ ಸೇರಿಸುತ್ತೀರಾ. ಇರುವುದರಲ್ಲಿ ಇದುವೇ ನಿಜವಾದ ಅದ್ಭುತ. ಅರ್ಥವಾಗುತ್ತಿದೆ ನಿಮಗೆ? ನಿಮ್ಮೊಳಗೆ ಯಾಕೆ ಆ ಪುನರುತ್ಥಾನದ ಶಕ್ತಿಯು ಬರಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ ಅಂದರೆ, ನಾನು ಇನ್ನೂ ಸಾಯುವುದಿಲ್ಲ. ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿದ್ದು ಸತ್ಯವಾದರೆ ನಾನು ಕೂಡ ಪುನರುತ್ಥಾನಗೊಳ್ಳುತ್ತೇನೆ. ನಾನು ಇನ್ನು ಏನು ಹೊಂದುವುದಿಲ್ಲ, ಮರಣವನ್ನು ಹೊಂದುವುದಿಲ್ಲ. ಆ ಒಂದು ಸ್ಥಳಕ್ಕೆ ದೇವರು ನಮ್ಮನ್ನು ತಂದಿದ್ದಾರೆ. ಈಗ ಅಲ್ಲಿ ಪುನರುತ್ಥಾನಗೊಂಡವರಿದ್ದಾರಲ್ವಾ, ಅವರು ಪರಿಶುದ್ಧ ಪಟ್ಟಣದಲ್ಲಿ ಕಾಣಿಸಿಕೊಂಡರು. ಇದೆಯಾ? ನಾವು ಕೂಡ ಪರಿಶುದ್ಧ ಪಟ್ಟಣದಲ್ಲಿ ಕಾಣಿಸಿಕೊಳ್ಳುತ್ತೇವೆ. ಎಲ್ಲಿ? ಪರದೈಸಿಯಲ್ಲೋ ಅಥವಾ ಪರಲೋಕಕ್ಕೆ ಹೋಗುತ್ತೇವೆ ಅಂತ ಇಟ್ಕೊಳ್ಳಿ. ಆ ರೀತಿ ನೀವು ನಾನು ಪರಲೋಕಕ್ಕೆ ಹೋದಂಥವರು ಮತ್ತೆ ನರಕಕ್ಕೆ ಹೋಗುತ್ತೇವಾ? ಹೋಗಲ್ಲ. ಮತ್ತೆ ಸಮಾಧಿಯೊಳಗೆ ಏನಾಗಲ್ಲ, ಹೋಗುವುದಿಲ್ಲ. ಇದುವೇ ಪುನರುತ್ಥಾನದ ಶಕ್ತಿ. ಒನ್ಸ್ ಫಾರ್ ಆಲ್ ದೇವರು ನಮ್ಮನ್ನು ಎಬ್ಬಿಸಿದ್ದಾರೆ. ಈಗ ನಾವು ಶಾರೀರಿಕವಾಗಿದ್ದೇವೆ, ಆದರೆ 2000 ವರ್ಷದ ಹಿಂದೆ ಯೇಸು ಇದನ್ನು ಮಾಡಿ ಮುಗಿಸಿದ್ದಾರೆ. ಶಿಲುಬೆಯಲ್ಲಿ ಏನು ಮಾಡಿದ್ದಾರೆ? ಮಾಡಿ ಮುಗಿಸಿದ್ದಾರೆ. ಆದರೆ ಅದಕ್ಕೆ ನೀವು ನಾನು ಯೋಗ್ಯರಾಗಿರಬೇಕು. ಅದೇ ಇಂಪಾರ್ಟೆಂಟ್. ನೀವು ನಾನು ಮಾಡಬೇಕಾಗಿರೋದು ಏನು ಗೊತ್ತಾ? ಇನಿ ಪುನರುತ್ಥಾನಗೊಳ್ಳುವುದಿಲ್ಲ, ಅವ್ರು ಮಾಡಿ ಮುಗಿಸಿದ್ದಾರೆ. ಆದರೆ ಅದಕ್ಕಾಗಿ ನಾನು ಅರ್ಹನಾಗಿರಬೇಕು. ಅದಕ್ಕೆ ಅರ್ಹತೆ ಅಂದ್ರೆ ಏನ್ರಿ? ವೆರಿ ಸಿಂಪಲ್. ನಮಗೆ ದೇವರು ಹೇಳಿರುವಂಥದ್ದು ಒಂದೇ ಒಂದು. ಹೇಳಿ ನಾನು ಮುಗಿಸುತ್ತೇನೆ, ಗಮನಿಸಿರಿ. ಒಂದೇ ಒಂದು ವಿಷಯ ಏನೆಂಬುದಾಗಿ ನೀವು ಕೇಳುವುದಾದರೆ, ನಿಮ್ಮನ್ನೀಗ ಒಂದು ಟ್ರ್ಯಾಕಲ್ಲಿ ಓಡಕ್ಕೆ ಹೇಳಿದ್ದಾರೆ. ಸರಿನಾ? ಒಂದು ಟ್ರ್ಯಾಕಲ್ಲಿ ಓಡುವುದಕ್ಕೆ ಹೇಳಿದ್ದಾರೆ. ಆ ಟ್ರ್ಯಾಕಲ್ಲಿ ಓಡುತ್ತಲೇ ಇರು, ಇದೇ ಟ್ರ್ಯಾಕಲ್ಲಿ ಕರೆಕ್ಟಾಗಿ ಓಡು. ಇದೇ ಅವ್ರು ಹೇಳಿರುವಂಥದ್ದು. ನಾನು ಏನು ಮಾಡಿದ್ದೇನೆ ಅಂದರೆ, ಅಪ್ಪ ನಿನಗೆ ಮುಂಚಿತವಾಗಿ ನಾನು ಓಡಿ ಹೋಗಿ ನಿನಗೆ ಬೇಕಾದ ಕಪ್ಪನ್ನು ತಂದಿಟ್ಟಿದ್ದೇನೆ. ಆ ಟ್ರ್ಯಾಕಲ್ಲಿ ಮಾತ್ರ ನೀನು ಸರಿಯಾಗಿ ಓಡ್ತಾ ಇದ್ರೆ ಈ ಕಪ್ಪು ನಿನಗೇನಾಗುತ್ತದೆ? ಸಿಗುತ್ತದೆ. ಆ ಟ್ರ್ಯಾಕ್ನ ಕಾರ್ನರಲ್ಲಿ ಆ ಕಪ್ಪಿದೆ. ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಕರ್ತನು ನನಗೆ ನೇಮಿಸಿರುವಂಥದ್ದನ್ನು ಆತ್ಮದಲ್ಲಿ ದೇವರು ಏನು ಮಾಡಿದ್ದಾರೆ? ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಆದರೆ ದೇವರು ನಮಗಾದರೂ ಅದನ್ನು ಆತ್ಮದಲ್ಲಿ ಪ್ರಕಟಿಸಿದ್ದಾರೆ. ಹಾಗಾದ್ರೆ ನಾವು ಇದನ್ನು ಆತ್ಮದಲ್ಲಿ ನೋಡಬೇಕು. ಯಾವುದರಲ್ಲಿ ನೋಡಬೇಕು? ಸ್ಪಿರಿಟಲ್ಲಿ ನೋಡಬೇಕು. ನನಗೆ ದೇವರು ಏನನ್ನು ನೇಮಿಸಿದ್ದಾರೆ. ನೀವು ಏನನ್ನು ನೋಡುವುದಕ್ಕೆ ಆಸೆ ಪಡುತ್ತೀರಾ ಅಂದರೆ, ಹೇಗಾದರೂ ನನಗೆ ಮಗು ಹುಟ್ಟಿ ಆ ಮಗುವನ್ನು ನನ್ನ ಕಣ್ಣಿಂದ ನೋಡಬೇಕು, ನನ್ನ ಮೊಮ್ಮಗನನ್ನು ಕಣ್ಣಿಂದ ನೋಡಬೇಕು, ಒಂದು ಮನೆ ಕಟ್ಟಿ ನೋಡಬೇಕು. ಇದೇ ತಾನೇ ನಮ್ಮ ಆಸೆ. ನಮಗಿರುವುದರಲ್ಲಿಯೇ ಪ್ರಧಾನ ಆಸೆ ಇದೇ ತಾನೇ. ದೇವರು ಹೇಳುತ್ತಾರೆ, ನಿನಗೆ ಎಟರ್ನಲ್ಲಿ ಒಂದು ಇಟ್ಟಿದ್ದೇನೆ, ನಿತ್ಯತ್ವದಲ್ಲಿ. ಅದನ್ನು ನೋಡುವುದಕ್ಕೆ ಸಾಧ್ಯವಾ? ಅದನ್ನು ನೋಡಿದ್ರೇನೆ ಇದನ್ನು ನೀನು ಜಯಿಸುವುದಕ್ಕೆ ಸಾಧ್ಯ. ಆ ಅರ್ಹತೆ ಪಡೆಯಬೇಕೆನ್ನುವಂಥದ್ದು ಹೇಗಿದೆ ಅಂದರೆ, ನಿಮ್ಗೆ ಅರ್ಥವಾಗ್ತಿದ್ಯಾ? ಆ ಕಾಲೇಜಲ್ಲಿ ಸೀಟು ಸಿಕ್ಕಿ, ಆ ಸೀಟ್ ಸಿಕ್ಕಿರುವುದಕ್ಕೆ ಕನ್ಫರ್ಮೇಷನ್ ಆಗಿ ಒಂದು ಲೆಟರ್ ಕೊಡುತ್ತಾರೆ ಅಲ್ವಾ? ಫೀಸ್ ಕಟ್ಟಿದ ಕೂಡಲೇ ಒಂದು ಬಿಲ್ ಕೊಡುತ್ತಾರೆ ಅಲ್ವಾ? ಅದನ್ನು ನೋಡಿದ್ರೇನೆ ನಿಮ್ಗೇನು ಬರುತ್ತದೆ? ಒಂದು ಕನ್ಫರ್ಮೇಷನ್ ಆಗುತ್ತದೆ. ಇನ್ನು ಮುಂದೆ ನಾನು ಕಾಲೇಜ್ ಸ್ಟೂಡೆಂಟು, ಕಾಲೇಜ್ಗೆ ಹೋಗಬೇಕು. ಅದು ಸಿಗುವ ತನಕ ಒಂದು ಬೇಜವಾಬ್ದಾರಿತನ ಇರುತ್ತದೆ. ಏನು ಬೇಜವಾಬ್ದಾರಿ? ಮೊದಲು ಸಿಗ್ಲಿ ನೋಡೋಣ. ಆಮೇಲೆ ಕೇಳುತ್ತಾರೆ, ಬ್ಯಾಗ್ ತಗೊಂಡ, ಬುಕ್ಸ್ ತಗೊಂಡ, ಮೊದಲು ಸೀಟ್ ಸಿಗ್ಲಿ. ಆದರೆ ಸೀಟ್ ಕೊಟ್ಟರು, ಆ ಅಡ್ಮಿಷನ್ ಬಿಲ್ ಸಿಕ್ಕಿದ್ರೆ ಸಾಕು, ಆ ಕಾಲೇಜ್ಗೆ ನಾನು ಸೇರುತ್ತೇನೆ ಅನ್ನೋಂಥ ಕನ್ಫರ್ಮೇಷನ್ ನಿಮಗೆ ಸಿಕ್ಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನೀವೆಲ್ಲವನ್ನು ಏನ್ ಮಾಡೋಕೆ ಆರಂಭಿಸ್ತೀರಾ? ತಗೊಳ್ಳೋಕೆ ಆರಂಭಿಸ್ತೀರಾ. ಹಾಗಾದ್ರೆ ನಾನು ಅದನ್ನ ನೋಡ್ಬೇಕಲ್ವಾ? ಆದ್ರಿಂದಲೇ ಪೌಲನಿಂದ ಏನ್ ಮಾಡೋಕೆ ಸಾಧ್ಯವಾಯಿತು? ತನಗೆ ನೇಮಿಸಲ್ಪಟ್ಟಂತವುಗಳನ್ನು ನೋಡುವುದಕ್ಕೆ ಆದದ್ದರಿಂದ ತನಗೆ ಇದ್ದಂತ ಫ್ಯೂಚರ್ ಅನ್ನು ಅವರು ನೋಡಿದ್ರು. ನಾನು ಸ್ಪಿರಿಚುವಲ್ ಆಗಿ ಹೇಳ್ತಾ ಇದ್ದೇನೆ. ಅದನ್ನು ಅವರು ನೋಡಿದ್ದರಿಂದಲೇ ಇದನ್ನು ನಷ್ಟವೆಂದು ಕಸವೆಂದು ಅವರಿಂದ ಬಿಡೋಕೆ ಸಾಧ್ಯವಾಯಿತು. ಯಾಕಂದ್ರೆ ಅವರು ಬಿಡುವಂಥದ್ದು ಯಾವುದು ಲಾಭವೋ ಎಲ್ಲದಕ್ಕಿಂತಲೂ ಕೂಡ ಅದು ಲಾಭ. ಮೇಲೆ ಒಂದಿದೆಯಲ್ವಾ, ಅದು ಎಲ್ಲದಕ್ಕಿಂತಲೂ ಕೂಡ ಏನಾಗಿದೆ? ಲಾಭವಾಗಿ ಇದೆ. ಅದು ಲಾಭವಾಗಿದ್ದರಿಂದ ಇದು ಅವ್ರಿಗೆ ಏನಾಗಿ ಅನಿಸ್ತಾ ಇದೆ? ನಷ್ಟವಾಗಿದ್ದರಿಂದಲೇ ಈ ನಷ್ಟಕ್ಕೆ ಅವಶ್ಯವಾಗಿರುವಂತ ಶರೀರವನ್ನು ಅವ್ರು ಏನ್ ಮಾಡಿದ್ರು? ಅವರು ಅದನ್ನು ಲಾಭವಾಗಿ ಯಾತಕ್ಕಾಗಿ ಇಟ್ಕೊಂಡಿದ್ರು? ಶರೀರಕ್ಕಾಗಿ. ಅದನ್ನೀಗ ಏನ್ ಮಾಡಿದ್ರು ಅವರು? ಆಟೋಮೆಟಿಕ್ ಆಗಿ ಈ ಶರೀರ ಸಾಯಲಿ ಎಂಬುದಾಗಿ ಬಿಟ್ರು. ಇದು ಸಾಯಲಿ ಅಪ್ಪ. ಯಾಕೆ? ಈ ಶರೀರಕ್ಕೆ ನಾನು ಇಟ್ಟುಕೊಂಡಿದ್ದಂಥದ್ದೆಲ್ಲವೂ ಕೂಡ ಏನು? ನನ್ನ ಪ್ರಕಾರವಾಗಿ ಲಾಭ ಅಂದುಕೊಂಡಿದ್ದೆ, ಆದ್ರೆ ಎಲ್ಲವೂ ಕೂಡ ಏನಾಗಿದೆ? ನಷ್ಟ. ಯಾಕೆ ಅದನ್ನು ನಷ್ಟವೆಂದು ಹೇಳ್ತಾ ಇದೆಯಾ ಪೌಲನೇ? ಯಾಕೆ ಹಾಗೆ ಹೇಳ್ತಿದ್ಯಾ? ಇಲ್ಲಿ ನೋಡು, ಬೇರೆ ಒಂದಿದೆ. ಇದನ್ನು ನಾನು ನೋಡಿದೆ, ಇದು ಭಯಂಕರವಾಗಿ ಲಾಭ. ನೀನೀಗ ಏನ್ ಮಾಡ್ತೀಯ ಪೌಲ್? ಇನಿ ಅದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಅರ್ಹನಾಗಲಿದ್ದೇನೆ. ನಾನು ಓಡಲಿದ್ದೇನೆ. ಓಡುವುದಕ್ಕೆ ಏನ್ ಮಾಡಬೇಕು? ಏನು ಮಾಡುವುದು ಬೇಡ. ಯೇಸು ಎಲ್ಲವನ್ನು ಮಾಡಿದ್ದಾರೆ. ನಾನು ಆ ಟ್ರ್ಯಾಕ್ ಅಲ್ಲಿ ಯೇಸುವನ್ನು ನೋಡಿಕೊಂಡು ಓಡಿದ್ರೆ ಸಾಕು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ. ನನಗೆ ಒಂದು ನೇಮಿಸಲ್ಪಟ್ಟಿದೆ. ನಾನು ಅದನ್ನು ಆಸೆಯಿಂದ ಹಿಂಬಾಲಿಸುತ್ತೇನೆ. ನಮ್ಮ ದೃಷ್ಟಿ ಸಂಪೂರ್ಣವಾಗಿ ಈಗ ನೀವು ಮಾಡಬೇಕಾಗಿರುವಂಥದ್ದು, ಅದನ್ನು ಮಾತ್ರ ಹೇಳಿ ಮುಗಿಸುತ್ತೇನೆ. ಈಗ ನೀವು ಮಾಡಬೇಕಾಗಿರುವಂಥದ್ದು, ನಿಮಗೆ ಕರ್ತನೊಂದು ನೇಮಿಸಿರುತ್ತಾರೆ ಪರಲೋಕದಲ್ಲಿ. ಎಲ್ಲರಿಗೂ ಏನು ಮಾಡಿರುತ್ತಾರೆ? ನೀವಿಲ್ಲಿರುವಂಥದ್ದು 70 80. ಮರಣದ ಕುರಿತು ಮಾತನಾಡುತ್ತಿದ್ದೇನೆ. ಒಂದು ವೇಳೆ ದೇವರ ಮರಣ ಸಂಭವಿಸಿದರೆ ಅದಕ್ಕಿಂತ ಬೇಗ ಇಲ್ಲಿ ಓಟವನ್ನು ಮುಗಿಸಿದ ಕೂಡಲೇ
ನಾವೊಂದು ಸ್ಥಳಕ್ಕೆ ಹೋಗಲಿದ್ದೇವೆ, ಒಂದು ಸ್ಥಳವನ್ನು ಅಟೈನ್ ಮಾಡಲಿದ್ದೇವೆ. ಆ ಹೋಗುವಂತ ಆ ಸ್ಥಳವನ್ನು ನೀವು ಇಲ್ಲಿ ನೋಡದೆ ನೀವು ಇದನ್ನೇನ್ ಮಾಡಕ್ಕಾಗಲ್ಲ, ಅದನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ, ಅದನ್ನು ಬಿಡುವುದಕ್ಕೆ ಆಗಲ್ಲ. ಯಾಕಂದ್ರೆ ಈ ಲೋಕದಲ್ಲಿರುವಂತ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷ ಅಟ್ರಾಕ್ಟಿವ್ ಆಗಿರುತ್ತದೆ. ನೀವು ಜೀವ ವೃಕ್ಷವನ್ನು ಒಳಗೆ ಹೋಗಿ ನೋಡಬೇಕು, ಕರ್ತನು ನೇಮಿಸಿರುವಂತವುಗಳನ್ನು ನೋಡಬೇಕು. ನನಗೆ ಅದೇನೆ ಕೆಲವು ಸಮಯದಲ್ಲಿ ಈ ಜೀವವೃಕ್ಷ ಬರುತ್ತದೆ, ಅಟ್ರಾಕ್ಷನ್ ಬರುತ್ತದೆ, ಅದೆಲ್ಲ ನಿಮ್ಮನ್ನು ಮಾರ್ಗ ತಪ್ಪಿಸುವುದಕ್ಕೆ ನೋಡುತ್ತದೆ. ಆದರೆ ನಿಮ್ಮ ದೃಷ್ಟಿ ಎಲ್ಲಿರಬೇಕು? ಅದರ ಮೇಲೆ ಇರಬೇಕು. ಹೆವೆನ್, ಪರಲೋಕದಲ್ಲಿ ನನಗೆ ಒಂದು ನೇಮಿಸಲ್ಪಟ್ಟಿದೆ, ಅದಕ್ಕೋಸ್ಕರ ನಾನು ಆಸೆಯಿಂದ ಓಡುತ್ತೇನೆ. ಅದನ್ನು ನೋಡಿ ಓಡುವಾಗ ಆಟೋಮೆಟಿಕ್ ಆಗಿ ಇದು ನನಗೆ ಏನಾಗಿ ಅನಿಸುತ್ತದೆ? ನಷ್ಟವಾಗಿ ಅನಿಸುತ್ತದೆ, ಭಾರವಾಗಿ ಅನಿಸುತ್ತದೆ, ಓಡಲು ಬಿಡದೆ ತಡೆಯುವಾಗೆ ಅನಿಸುತ್ತದೆ. ಒಂದು ಸ್ಥಳದಲ್ಲಿ ನೀವೇ ಇದನ್ನು ಬೇಡ ಎಂದು ತೀರ್ಮಾನಿಸುತ್ತೀರಾ, ಒಂದು ಹಂತದಲ್ಲಿ ತೆಗೆದು ಎಸೆಯೋಣ ಎಂಬುದಾಗಿ ತೀರ್ಮಾನಿಸುತ್ತೀರಾ. ಆದರೆ ಇದುವರೆಗೂ ಅದೇ ಏನಾಗಿ ಇತ್ತು? ಲಾಭವಾಗಿ ಇತ್ತು. ಆ ಒಂದು ಭಾವನೆ ಅದನ್ನು ನೋಡಿದಾಗಲೇ ಹೀಗೆ ಅನಿಸುತ್ತದೆ. ಚೆನ್ನಾಗಿ ಗಮನಿಸಿರಿ, ಇದನ್ನು ಅವನು ಹೊಂದಿಕೊಳ್ಳಬೇಕು ಅಂದರೆ, ಅಚೀವ್ ಮಾಡಬೇಕಂದ್ರೆ ಮುಂದೆ ಬರುವಂತ ಫಲವನ್ನು ನೋಡಬೇಕು. ಮೋಶೆ ಆ ಮುಂದೆ ಬರುವಂತ ಫಲವನ್ನು ಮೋಶೆ ನೋಡಿದಾಗ್ಲೇನೆ ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದನ್ನು ನಿರಾಕರಿಸುವುದಕ್ಕೆ ಸಾಧ್ಯ. ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದನ್ನು ನಿರಾಕರಿಸಿದ್ರೆ ಮಾತ್ರವೇ ಮುಂದೆ ಬರುವಂತ ಫಲ ಸಿಗುತ್ತದೆ. ಮುಂದೆ ಬರುವಂತ ಫಲ ಸಿಗ್ಬೇಕಂದ್ರೆ ಮೊದಲು ಅದನ್ನ ಏನ್ ಮಾಡಬೇಕು? ಅದೇನೆಂಬುದಾಗಿ ನೀವು ನೋಡಬೇಕು. ದೇವರು ನನಗೋಸ್ಕರವಾಗಿ ಏನಿಟ್ಟಿದ್ದಾರೆ? ಅದುವೇ ಪುನರುತ್ಥಾನದ ಶಕ್ತಿ. ನಾನು ಆತನೊಂದಿಗೆ ಪುನರುತ್ಥಾನಗೊಂಡು ಹೇಗೆ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಹೋಗಿ ಕೂತ್ಕೊಂಡ್ರೋ ಅದೇ ರೀತಿಯಾಗಿ ನಾನು ಕೂಡ ಏನ್ ಮಾಡಲಿದ್ದೇನೆ? ಬಲಪಾರ್ಶ್ವದಲ್ಲಿ ಹೋಗಿ ಕೂತುಕೊಳ್ಳಲಿದ್ದೇನೆ. ನಾಶವಾಗುವಂತ ಇದು ನಾಶವಾಗದೇ ಇರುವಂತದನ್ನು, ಸಾವಿಗೀಡಾಗುವಂತ ಇದು ಸಾಯದೇ ಇರುವಂತದನ್ನು ಧರಿಸಿಕೊಳ್ಳುತ್ತದೆ. ಆ ಒಂದು ಕಾರ್ಯವನ್ನು ನಾನು ನೋಡದೆ ಇಲ್ಲಿರುವಂತ ಯಾವುದನ್ನು ಕೂಡ ನನ್ನಿಂದ ಏನ್ ಮಾಡಕ್ಕಾಗಲ್ಲ, ಬಿಡುವುದಕ್ಕೆ ಆಗಲ್ಲ. ಈ ಲೋಕದಲ್ಲಿ ಇರುವಂತ ಯಾವುದೇ ಅರ್ಹತೆ, ಅವ್ರು ಹೇಳುತ್ತಾರೆ ನಾನು ಇಸ್ರಾಯೇಲ್ಯನು, ಅವ್ರು ಹೇಳುತ್ತಾರೆ ನಾನು ಇಲ್ಲಿ ಇಬ್ರಿಯನು, ಧರ್ಮಶಾಸ್ತ್ರಕ್ಕನುಸಾರವಾಗಿ ನಾನು ನಿರ್ದೋಷಿ, ಧರ್ಮಶಾಸ್ತ್ರದ ನೀತಿಗನುಸಾರವಾಗಿ ನೀವು ನನ್ನನ್ನು ದೂಷಿಸುವುದಕ್ಕೆ ಆಗಲ್ಲ, ಪರಿಸಾಯನು, ಎಲ್ಲ ಇದು ನನಗೆ ಲಾಭ. ನಾನು ಇಲ್ಲಿ ಸಂಪಾದಿಸುವಂಥದ್ದು ವಿದ್ಯಾಭ್ಯಾಸ ನನಗೆ ಲಾಭ. ಆ ವಿದ್ಯಾಭ್ಯಾಸದಿಂದ ಭೂಮಿಯಲ್ಲಿ ನಾನು ಸಂಪಾದನೆ ಮಾಡಬಹುದು. ಪಾಸಿಟಿವ್ ಆಗಿ ಸ್ಪಿರಿಚುವಲ್ ಆಗಿ ಕೂಡ ಹೇಳಿ, ನಾನು ಸಂಪಾದನೆ ಮಾಡಿ ಆ ಹಣವನ್ನು ದೇವರಿಗೆ ಏನ್ ಮಾಡಕ್ ಸಾಧ್ಯ? ಸೇವೆಗೆ ಕೊಡಬಹುದು, ಮಿಷನರಿಗೆ ಕೊಡಬಹುದು. ನಾನು ಈ ಊರಿನವನು, ಈ ಊರಿನವನಾಗಿರುವಂಥದ್ದು ನನಗೆ ಲಾಭ. ಆ ಊರೊಳಗೆ ಹೋಗಿ ಈಸಿಯಾಗಿ ನಾನು ಏನ್ ಮಾಡೋಕ್ ಸಾಧ್ಯ? ಸುವಾರ್ತೆ ಹೇಳಬಹುದು, ಗಾಸ್ಪೆಲ್ ಹೇಳಬಹುದು. ನಾನು ನನ್ನ ಬಳಿಯಲ್ಲಿ ಈ ರೀತಿಯಾದಂಥ ಕಾರ್ಯಗಳನ್ನು ಇಟ್ಟುಕೊಂಡಿದ್ದೇನೆ. ಇದು ನನ್ನ ಹತ್ರ ಇರುವುದರಿಂದ ನಾನು ಏನ್ ಮಾಡಬಹುದು? ಕ್ರಿಸ್ತನಿಗೋಸ್ಕರವಾಗಿ ಈ ರೀತಿಯಾಗೆಲ್ಲ ಮಾಡಬಹುದು. ಆದರೆ ದೇವರು ಹೇಳುತ್ತಾರೆ ಇದೆಲ್ಲ ಇಲ್ಲಿ ಲಾಭ, ಆದರೆ ಪುನರುತ್ಥಾನಗೊಳ್ಳುವುದಕ್ಕೆ ಕಷ್ಟ. ಇದು ಪುನರುತ್ಥಾನಗೊಳ್ಳುವುದಕ್ಕೆ ಬಿಡುವುದಿಲ್ಲ. ಇದನ್ನು ಯಾವಾಗ ನೀನು ನಷ್ಟವೆಂದು ಎಣಿಸುತ್ತೀಯೋ ಆಟೋಮೆಟಿಕ್ ಆಗಿ ದೇವರು ನಿಮಗೆ ಏನು ಮಾಡುತ್ತಾರೆ ಅಂದರೆ ಪುನರುತ್ಥಾನದ ಶಕ್ತಿಯಲ್ಲಿ ಕೊಂಡು ಹೋಗಿ ದೇವರೊಂದಿಗೆ ಆಳ್ವಿಕೆ ಮಾಡುವಂತೆ ದೇವರು ಕೂರಿಸುತ್ತಾರೆ. ಹಾಲೆಲೂಯ. ಹಾಗಾದರೆ ಆತನ ಮರಣದ ವಿಷಯದಲ್ಲಿ ನಾವು ಕೂಡ ಮರಣಕ್ಕೆ ಒಳಪಟ್ರೇನೆ ಪುನರುತ್ಥಾನದ ಶಕ್ತಿಯಲ್ಲಿ ನಾವು ಕೂರುವುದಕ್ಕೆ ಸಾಧ್ಯ. ಹಾಲೆಲೂಯ. ಇದಕ್ಕೋಸ್ಕರವಾಗಿಯೇ ನೀವು ನಾನು ಕರೆಯಲ್ಪಟ್ಟಿದ್ದೇವೆ. ನಮಗೆ ಇಲ್ಲಿ ಅನೇಕ ಒಳಿತು ಇದೆ, ನಮಗೆ ಇಲ್ಲಿ ಅನೇಕ ಲಾಭಗಳಿವೆ. ಇದುವೇ ನೀವು ಅದನ್ನು ಹೊಂದಿಕೊಳ್ಳುವುದಕ್ಕೆ ತಡೆ, ಅದುವೇ ನಿಮಗೆ ನಷ್ಟ. ಅದು ಏನ್ ಬೇಕಾದ್ರೂ ಇರಲಿ. ಅಬ್ರಹಾಮನ ಹತ್ರ ಈಗ ಕರೆದು ಕೇಳಿರಿ, ಅಬ್ರಹಾಮನೇ, ದೇವರು ನಿನಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಅದು ದೇವರ ಕೃಪೆ. ಅಬ್ರಹಾಮನೇ, ದೇವರಿಗೋಸ್ಕರ ನೀನು ಎಲ್ಲವನ್ನು ಬಿಡುತ್ತೀಯಾ? ನಾನು ಬಿಡುತ್ತೇನೆ. ನಿನ್ನಿಂದ ಬಿಡಲಿಕ್ಕೆ ಆಗದೇ ಇರುವಂಥದ್ದು ನನ್ನ ಮಗನು. ಸಾರಾಳನ್ನು ಕರೆದು ಕೇಳಿ, ಅವಸನ ಕಾಲದಲ್ಲಿ ದೇವರು ನನಗೇನು ಕೊಟ್ಟಿದ್ದಾರೆ? ಮಗನನ್ನು ಕೊಟ್ಟಿದ್ದಾರೆ. ಅವನಿಗೋಸ್ಕರ ನಾನು ಎಲ್ಲವನ್ನು ಬಿಡುತ್ತೇನೆ. ದೇವರು ಕೇಳುತ್ತಾರೆ, ನನಗೋಸ್ಕರ ಅವನನ್ನು ಬಿಡುತ್ತೀಯಾ? ಅವರನ್ನು ಹೊಂದಿಕೊಳ್ಳುವುದಕ್ಕೆ ಮಗನನ್ನು ನಷ್ಟವೆಂದು ಎಣಿಸಬೇಕು. ಆದರೆ ಮಗನು ನನಗೆ ಭೂಮಿಯಲ್ಲಿ ಲಾಭ, ವಾಗ್ದಾನದ ಮಗ. ಆದರೆ ಕ್ರಿಸ್ತನು ಕೇಳಿದ್ರೆ ಅವನನ್ನು ನಾನು ಕೊಡುತ್ತೇನೆ. ಇದರ ಮೇಲೆ ನನಗೆ ನಷ್ಟ ಎನ್ನುವಂಥ ಭಾವನೆ ಬರಬೇಕು. ಬರದೇ ಇದ್ದಲ್ಲಿ ಲಾಭವಾದಂಥವುಗಳನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ನಮಗೆ ಎಂದು ಒಂದು ನೇಮಿಸಲ್ಪಟ್ಟಿದೆಯಲ್ವಾ, ಅದನ್ನು ನಾವು ನೋಡಬೇಕು. ಅದನ್ನು ನೋಡಬೇಕಂದ್ರೆ ಇದನ್ನು ಬಿಡಬೇಕು. ಇವೆರಡು ಒಂದಕ್ಕೆ ಒಂದು ಇಂಟರ್ ಕನೆಕ್ಷನ್ ಆಗಿರುತ್ತದೆ. ಇದನ್ನೇ ದೇವರು ನಿಮ್ಮಿಂದ ನನ್ನಿಂದ ಎದುರು ನೋಡುತ್ತಿದ್ದಾರೆ. ಹಾಲೆಲೂಯ. ಪುನರುತ್ಥಾನದ ಶಕ್ತಿಯೇ ಬಹಳ ಇಂಪಾರ್ಟೆಂಟ್. ನಾವು ಯಾವಾಗಲೂ ಕೂಡ ಏನೇನು ಮಾಡುತ್ತಾ ಇದ್ದೇವೆ ಅಂದರೆ, ಯೇಸು ಜೀವಂತವಾಗಿದ್ದಾಗ ಏನೇನೆಲ್ಲ ಮಾಡಿದ್ರು ಅದನ್ನೇ ಕಾನ್ಸಂಟ್ರೇಟ್ ಮಾಡುತ್ತಾ ಇದ್ದೇವೆ. ಅದನ್ನೇ ಏನು ಮಾಡುತ್ತಾ ಇದ್ದೇವೆ? ಕಾನ್ಸಂಟ್ರೇಟ್ ಮಾಡುತ್ತಾ ಇದ್ದೇವೆ. ಕೂಡಲೇ ನಿಮಗೆ ನೆಕ್ಸ್ಟ್ ಯಾರೋ ಒಬ್ರು ಒಂದು ಕಾರ್ಯ ಹೇಳ್ತಾರೆ, ಅವ್ರ ಕುಟುಂಬವನ್ನು ನಿರಾಕರಿಸುವುದಕ್ಕೆ ಹೇಳುತ್ತಾ ಇದ್ದಾರೆ. ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು. ಗಂಡ ಹೆಂಡತಿ ಇಲ್ಲದೆ ಇರಬೇಕು. ನಾನು ಮತ್ತೆ ಹೇಳುತ್ತೇನೆ, ಎಲ್ಲವನ್ನು ಕೂಡ ದೇವರೇ ಕೊಟ್ಟದ್ದು. ಯಾವುದಕ್ಕಾಗಿ ಅವುಗಳನ್ನು ಬಿಡಬಾರದು, ಆದರೆ ದೇವರಿಗೋಸ್ಕರವಾಗಿ ಎಲ್ಲವನ್ನು ಬಿಡಬೇಕು. ಅರ್ಥವಾಗ್ತಿದೆ? ಯಾವುದಕ್ಕಾಗಿ ಅವರನ್ನು ಬಿಟ್ಟುಕೊಡಬಾರದು, ಆದರೆ ಕರ್ತನು ಕೇಳಿದ್ರೆ ಅವರನ್ನು ಬಿಡಬೇಕು. ಅದೇ ಪುನರುತ್ಥಾನದ ಶಕ್ತಿಯನ್ನು ಧರಿಸಿಕೊಳ್ಳುವಂಥದ್ದು. ನನಗೆ ಅವರು ಲಾಭ, ಭೂಮಿಯಲ್ಲಿ ಎಲ್ಲವೂ ನನಗೆ ಲಾಭ,
ಆದರೆ ಕ್ರಿಸ್ತನಿಗೆ ಹೋಲಿಸಿ ನೋಡುವಾಗ ಭೂಮಿಯಲ್ಲಿರುವಂಥದ್ದೆಲ್ಲವೂ ನನಗೆ ನಷ್ಟ. ನಾನು ಹೇಳುವುದು ನಿಮಗೆ ಅರ್ಥವಾಯಿತಾ? ಪ್ರಾರ್ಥನೆ ಮಾಡೋಣ ನಾವು. ಯಾವುದು ನಿಮ್ಮನ್ನು ಇನ್ನೂ ಆ ಮೇಲಾದ ಕಾರ್ಯಗಳನ್ನು ನೋಡದ ಹಾಗೆ ತಡೆಯುತ್ತಾ ಇದೆ ಎಂಬುದಾಗಿ ನೋಡಿರಿ. ಅದಕ್ಕೆ ನೀವು ಸಾಯಬೇಕು. ಅದಕ್ಕೆ ನೀವು ಸಾಯಬೇಕು. ಒಂದು ವೇಳೆ ಅದಕ್ಕೆ ನೀವು ಸಾಯಲು ಕೆಲವು ಕಾರ್ಯಗಳು ನಿಮ್ಮನ್ನು ತಡೆಯುತ್ತದೆ. ನೀವು ಕ್ರಿಸ್ತನು ನಿಮಗೆ ನೇಮಿಸಿರುವಂಥವುಗಳನ್ನು ನೋಡದೇ ಇರುವಂತೆ ತಡೆಯುವುದಕ್ಕೆ ಭೂಮಿಯಲ್ಲಿ ಕೆಲವು ಕಾರ್ಯಗಳು ನಿಮ್ಮನ್ನು ತಡೆಯುತ್ತದೆ. ಅದು ನಿಮಗೆ ಲಾಭವಾದಂಥವುಗಳಾಗಿ ಇರುತ್ತದೆ. ಅಷ್ಟೇ ಯಾಕೆ, ಅದು ಕ್ರಿಸ್ತನೇ ನಿಮಗೆ ಕೊಟ್ಟಂಥದ್ದಾಗಿ ಇರುತ್ತದೆ. ಪೇತ್ರನಿಗೆ ಮೀನನ್ನು ಕೊಟ್ಟರು, ಅದನ್ನು ಕ್ರಿಸ್ತನೇ ಕೊಟ್ಟದ್ದು. ಆದರೆ ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಆ ಮೀನುಗಳೇ ಈಗ ತಡೆ. ಅದನ್ನು ಕ್ರಿಸ್ತನಿಗೋಸ್ಕರವಾಗಿ ನೀವು ಬಿಡುವುದಾದರೆ ನೀವು ಅಪೊಸ್ತಲರಾಗಿ ಮಾರ್ಪಡುತ್ತೀರಾ? ಇಲ್ಲ. ಕೆಲವರು ಹೇಳುತ್ತಾರೆ, ನನಗೆ ಒಂದೇ ಒಂದು ಮಾತ್ರ ಇದೆ ರೀ, ಇದನ್ನು ಮಾತ್ರ. ಆದ್ರಿಂದ ದೇವರು ಅಬ್ರಹಾಮನ್ನು ನೋಡಿ ಕೇಳುತ್ತಾರೆ, ನಿನ್ನ ಒಬ್ಬನೇ ಮಗನು, ನಿನ್ನ ಮಗನನ್ನು ಕೊಡುವುದಿಲ್ಲವಾ ಅಂತ ಕೇಳುವುದಿಲ್ಲ, ನಿನ್ನ ಒಬ್ಬನೇ ಮಗನು ಎಂದು ಕೇಳುತ್ತಾರೆ. ಅನೇಕರಿಗೆ ಆ ಸ್ಥಳದಲ್ಲಿಯೇ ಒಂದು ಚಿಕ್ಕ ಲಾಕ್. ಇದು ಒಂದು ಮಾತ್ರ ರೀ ನನ್ನ ಹತ್ರ ಇದೆ, ಇದನ್ನು ಮಾತ್ರ, ಇದಕ್ಕಾಗಿಯೇ ನಾನು ಎಲ್ಲವನ್ನು, ಇದಕ್ಕಾಗಿಯೇ ದೇವರು ಹೇಳ್ತಾರೆ ಅದನ್ನು ಕೊಡುತ್ತೇನೆ. ಅದನ್ನು ನನಗೋಸ್ಕರ ಬಿಡುತ್ತೀಯಾ? ಅದನ್ನು ನನಗೋಸ್ಕರವಾಗಿ ಕೊಡುತ್ತೀಯಾ? ಅದು ನಿನಗೆ ಲಾಭವೇ? ಅದು ನಿನಗೆ ಲಾಭ, ಆದರೆ ನನ್ನನ್ನು ಅರಿಯುವಂಥ ಅರಿವಿಗೆ ಅದು ನಷ್ಟ. ನಾವು ಅನೇಕ ಸಮಯದಲ್ಲಿ ಆಪೋಸಿಟ್ ಆಗಿ ನಮ್ಮನ್ನು ಆಕರ್ಷಿಸುವಂಥ ಸಂಬಂಧಗಳನ್ನು ಮಾತ್ರ ನಾವು ನಷ್ಟವಾಗಿ ನೋಡುತ್ತೇವೆ. ಅನೇಕ ಸಮಯದಲ್ಲಿ ನ್ಯಾಯವಾದ ಸಂಬಂಧಗಳು ಕೂಡ ಕ್ರಿಸ್ತನನ್ನು ಅರಿಯುವುದಕ್ಕೆ ನಿಮಗೆ ತಡೆಯಾಗಿರುತ್ತದೆ. ನಿಮ್ಮನ್ನೇ ಪರೀಕ್ಷಿಸಿ ನೋಡಿಕೊಳ್ಳಿರಿ. ನಿಮ್ಮ ವಿದ್ಯಾಭ್ಯಾಸ ಕೆಲವು ಸಮಯದಲ್ಲಿ ತಡೆಯಾಗಿರುತ್ತದೆ. ನಿಮ್ಮ ಕೆಲಸ ತಡೆಯಾಗಿರುತ್ತದೆ. ದೇವರನ್ನು ಹಿಂಬಾಲಿಸಬೇಕಾ ಅಥವಾ ರಾಜನ ಆಜ್ಞೆಗೆ ವಿಧೇಯನಾಗಬೇಕಾ ಅಂದರೆ, ಅರಸನ ಆಜ್ಞೆಗೆ ವಿಧೇಯನಾಗಿ ದೇವರನ್ನು ಹಿಂಬಾಲಿಸದೆ ಹೋದರೆ ಆ ಪೋಸ್ಟಿಂಗ್ ಉಳಿಯುತ್ತದೆ. ರಾಜನ ಬಳಿ ಒಳ್ಳೆ ಹೆಸರು ಪಡೆಯಬಹುದು, ಆದರೆ ದೇವರು ಹೋಗುತ್ತಾರೆ. ದಾನಿಯೇಲನಿಗೆ ಪ್ರಕಟಣೆ ಸಿಗುವುದಿಲ್ಲ. ಈಗ ರಾಜನ ಆಜ್ಞೆಯನ್ನು ನಿರಾಕರಿಸಿ ಆಸ್ ಯೂಶುವಲ್ ದೇವರನ್ನು ಮೆಚ್ಚಿಸುವವನಾಗಿ ಇರಬೇಕೆನ್ನುವಂಥ ತೀರ್ಮಾನ ಮಾಡುವುದಾದರೆ ರಾಜನನ್ನು ದೇವರು ಮಾರ್ಪಡಿಸುತ್ತಾರೆ. ಅವರು ಕೂಡ ನಿಮ್ಮ ಜೊತೆಗೇನೆ ಬರುತ್ತಾರೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ದೇವರೇ, ನಾನು ಮರಣದ ವಿಷಯದಲ್ಲಿ ಮರಣಕ್ಕೆ ಒಳಪಟ್ಟು ಪುನರುತ್ಥಾನದ ಶಕ್ತಿಯನ್ನು ಧರಿಸಿಕೊಳ್ಳಬೇಕು. ದೇವರೇ, ನೀವೀಗಾಗಲೇ ನನಗೋಸ್ಕರವಾಗಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೀರಾ. ನಾನು ನಿಮ್ಮೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ನನ್ನ ಹಳೆಯ ಮನುಷ್ಯ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ, ಅವರೊಂದಿಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಇನಿ ನಾನಲ್ಲ. 2000 ವರ್ಷಗಳಿಂದ ನೀವು ಪುನರುತ್ಥಾನಗೊಂಡಾಗ ನಾನು ಪುನರುತ್ಥಾನಗೊಂಡಿದ್ದೇನೆ. ದೇವರೇ, ನಾನು ಪುನರುತ್ಥಾನಗೊಂಡಿದ್ದೇನೆ. ನಾನೀಗ ಅದಕ್ಕೆ ಯೋಗ್ಯವಾಗಿ ನಡೆದುಕೊಂಡರೆ ಸಾಕು. ಒಪ್ಪಿಸಿಕೊಡೋಣವ ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ನಿಮ್ಮ ವಾಕ್ಯವು ಜೀವವುಳ್ಳದ್ದು, ಸತ್ಯವಾದದ್ದು, ಎಲ್ಲ ವಿಷಯಗಳಿಗೂ ತಕ್ಕದ್ದಾಗಿದೆ. ದೇವರೇ, ಇದನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ನೀವು ಬರುವ ತನಕ ಈ ವಾಕ್ಯಕ್ಕೆ ನಾವು ವಿಧೇಯರಾಗುವಂತೆ, ಒಳಗಾಗುವಂತೆ, ಪುನರುತ್ಥಾನದ ಶಕ್ತಿಯನ್ನು ಧರಿಸಿಕೊಳ್ಳುವುದಕ್ಕೆ ದೇವರೇ ಕೃಪೆ ನೀಡಿರಿ. ಇದು ಜನರಿಗೆ ಅರ್ಥವಾಗುವಂತೆ ಮಾಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.